एतत् किमपि आगतम् हरिः ओम्। भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। शान्ति शान्ति शान्तिः। ಪರಮಾತ್ಮನನ್ನ ಸೇರುವ ರೀತಿ ಏನು, ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ತಿಳ್ಕೊಂಡು ಯಾವ ಕಾರಣದಿಂದ ಈ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬಂದು ಹೋಗ್ತಾ ಇದ್ದೀವಿ, ಅದರಿಂದ ನಾವು ಬಿಡುಗಡೆ ಹೊಂದೋದು ಹೇಗೆ ಅನ್ನುವ ವಿಚಾರದಲ್ಲಿ ಪರಮಾತ್ಮನನ್ನ ಸೇರೋದೇ ದಾರಿ, ಪರಮಾತ್ಮ ಅನ್ನೋದೇ ಫೈನಲ್ ಅನ್ನೋದನ್ನ ಈ 10 ಮಂತ್ರಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾರು ಬ್ರಹ್ಮವಾದಿಗಳಿದ್ದಾರೆ, ಯಾರು ಅದನ್ನ ಅನುಭವಿಸಿದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಅದರಿಂದ ಪ್ರಪಂಚ ಅಂತ ಏನಿದೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಪ್ರಪಂಚ ಅಂದಾಗ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಬೇಕಾದ್ದು ಪ್ರಕೃತಿಯಾಗಿ ಅಂದ್ರೆ ವಿಶ್ವಾಂಡವಾಗಿ ಕಾಣ್ತಾ ಇರುವ ಈ ಒಂದು ಲೋಕ ಅಷ್ಟೇ ಅಲ್ಲ, ಎಲ್ಲಾ ಲೋಕಗಳು, ಚರಾಚರಾದಿ ಎಲ್ಲಾ ಜೀವಗಳು, ಎಲ್ಲಾ ಲೋಕಗಳು ಅಂದ್ರೆ ಊರ್ಧ್ವ ಲೋಕಗಳು, ಅಧೋಲೋಕಗಳು, ಲೋಕಗಳು ಯಾವ್ಯಾವ್ದಿದೆ, ಮಹಃ ಜನಃ ತಪಃ ಸತ್ಯಂ ಇತ್ಯಾದಿಯಾಗಿ ಎಲ್ಲ ಲೋಕವೂ ಕೂಡ ಈ ಪ್ರಕೃತಿಯ ಒಂದು ಪ್ರಭಾವದಿಂದ ಇದೆ. ಪ್ರಕೃತಿ ಎಂಬುದು ಅನಿತ್ಯ, ಅದು ಸದಾ ಕಾಲ ಚಲಿಸ್ತಾ ಇರುತ್ತೆ. ಆ ಪ್ರಕೃತಿ ಚಲಿಸ್ತಾ ಇರುತ್ತೆ. ಪ್ರಕೃತಿಯಲ್ಲಿರುವಂಥ ಲೋಪದೋಷಗಳು ಅಥವಾ ಪ್ರಕೃತಿಯ ಪ್ರಭಾವದಿಂದ ನಮ್ಮ ಮೇಲೆ ಆಗುವಂಥ ಲೋಪದೋಷಗಳನ್ನ ಯಾರು ನಿವಾರಣೆ ಮಾಡ್ತಾನೋ ಅವನು ಅಕ್ಷರ, ಅವನು ಅಮೃತ. ಮತ್ತೆ ಯಾವುದು ಸದಾಕಾಲ ಬದಲಾವಣೆಯನ್ನ ಹೊಂದುತ್ತಾ ಇರುತ್ತೋ ಅದು ಕ್ಷರ, ಅದು ಪ್ರಕೃತಿ, ಅದು ಪ್ರಧಾನ. ಆ ಸದಾಕಾಲ ಬದಲಾವಣೆಯನ್ನ ಹೊಂದುತ್ತಾ ಇರುವುದರ ಒಳಗೆ ಅಲುಗಾಡದ ಬದಲಾಗದ ಒಂದು ತತ್ವ ಇರುತ್ತೆ. ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಏನು, ಈಗ ಮಣ್ಣಿನ ಮಡಕೆ, ಮಣ್ಣಿನ ಕುಡಿಕೆ, ಮಣ್ಣಿನ ತಟ್ಟೆ, ಮಣ್ಣಿನ ಹೂಜಿ, ಅಲ್ಲಿ ಮಣ್ಣಿನ ಕಾಮನ್ನು, ಆದ್ರೆ ರೂಪ ತಟ್ಟೆ, ಲೋಟ, ಹೂಜಿ ಇದು ಬೇರೆ. ಹಾಗೆ ಕ್ಷರವಾದದ್ದರ ಒಳಗಡೆ ಒಂದು ಅಕ್ಷರವಾದದ್ದಿದೆ, ಅದನ್ನ ಆತ್ಮ ಅಂದ್ರೆ ಯಾವುದು ಈ ಕ್ಷರದ ಸಂಬಂಧ ಹೊಂದಿದೆ ಆಗ ಅದನ್ನ ಆತ್ಮ ಅಂತಾರೆ. ಕ್ಷರದ ಸಂಬಂಧ ಇಲ್ಲದೆ ಇದ್ರೆ ಅದು ಹರಾನೆ, ಅಂದ್ರೆ ಅದು ಹರಿನೆ. ಆ ರೀತಿಯಲ್ಲಿ
ಹಾಗೆ ಯಾವುದು ಕ್ಷರವಾಗಿ ಕ್ಷರದ ಸಂಬಂಧವನ್ನ ಹೊಂದಿ ಆತ್ಮ ಅಂತ ಅನ್ನಿಸ್ಕೊಂಡಿದೆಯೋ ಆ ಎರಡಕ್ಕೂ ಒಬ್ಬನೇ ಅಧಿಪತಿ. ಆದ್ರಿಂದ ಪುರುಷೋತ್ತಮ ಅನ್ನುವನು ಅನ್ಯಃ. ಆ ರೀತಿ ಅದನ್ನ ಗೀತೆಯಲ್ಲಿ ಹೇಳಿರುವಂತೆ. ಈಗ ಯಾರು ಪ್ರಕೃತಿ ಯಾವುದಿದೆ ಅದು ಪರಮಾತ್ಮ ಅಲ್ಲ, ಅದು ಪ್ರಧಾನ ಅನ್ನುವುದು ಸದಾಕಾಲ ಬದಲಾವಣೆಯನ್ನ ಹೊಂದುತ್ತಾ ಇರುವುದು. ಈ ವಿಶ್ವಾಂಡ ಬ್ರಹ್ಮಾಂಡವಾಗಿ ಕಾಣುತ್ತಾ ಇರುವಂತಹ ಗಿಡಮರ ಬಳ್ಳಿ, ಬೆಟ್ಟ ಗುಡ್ಡ ನದ ನದಿಗಳಿಂದ ಪಶು ಪಕ್ಷಿ ಪ್ರಾಣಿಗಳಿಂದ ಎಲ್ಲವೂ ಪ್ರಕೃತಿ. ಆ ಅಧೋಲೋಕದಲ್ಲಿರುವ ಅತಲ ವಿತಲ ಸುತಲಾದಿಗಳೂ ಪ್ರಕೃತಿ. ಮೇಲೆ ಇರುವಂತಹ ಮಹಾಜನ ತಪೋ ಸತ್ಯ ಇತ್ಯಾದಿಗಳೂ ಪ್ರಕೃತಿ. ಆದ್ರಿಂದಲೇ ನ ತದಸ್ತಿ ಪೃಥಿವ್ಯಾಂ ದಿವಿ ದೇವೇಶು. ಇದು ಎಷ್ಟೇ ಸಲ ಹೇಳಿದ್ರು ನಾವು ಗಟ್ಟಿ ಮನನ ಆಗಬೇಕು, ಅದಕ್ಕೆ ಮತ್ತೆ ಹೇಳ್ತೀನಿ. ದಿವಿ ದೇವೇಶು ವಾ ಪುನಃ ಸತ್ವಂ ಯದೇಭಿಃ ತ್ರಿಭಿಃ ಗುಣೈಃ ಮುಕ್ತಂ. ಈ ಮೂರು ಗುಣಗಳಿಂದ ಬಿಡುಗಡೆ ಹೊಂದಿರುವಂಥ ಸತ್ವ ಯಾವುದೂ ಇಲ್ಲ. ಆದ್ರಿಂದಲೇ ಸತ್ವಗುಣ ಪ್ರೇರಿತವಾಗಿ ಸೃಷ್ಟಿಯ ಸ್ಥಿತಿಗೆ ಕಾರಣವಾಗಿರುವಂತಹ ವಿಷ್ಣು ತತ್ವವಾಗಲಿ, ವಿಷ್ಣು ಅಂದ ತಕ್ಷಣ ನಮ್ ವಿಷ್ಣು ಹಾಗೆ ಗುಣಾತಿ ನಮ್ ವಿಷ್ಣು ಅಲ್ಲ. ವಿಷ್ಣು ಅಂತ ಯಾವುದನ್ನ ಪರಮ ಅಂತ ಅನ್ಕೊಳ್ತೇವೆ ಅದು ಮಹಾವಿಷ್ಣು. ಅಂದ್ರೆ ಯಾವುದು ಪರಬ್ರಹ್ಮ ಇದೆ, ಪರಬ್ರಹ್ಮವನ್ನ ವಿಷ್ಣು ದೇವತಾಕರಾದಂತಹ ಜನರು ಮಹಾವಿಷ್ಣು ಅಂತಾರೆ. ಈಶ್ವರ ದೇವತಾಕರಾದವರು ಮಹೇಶ್ವರ ಅಂತ ಕರೀತಾರೆ. ಹಾಗೆ ದೇವಿ ಇದ್ರೆ ಪರಮೇಶ್ವರಿ. ಹೀಗಾದ್ರೆ ಪರಬ್ರಹ್ಮ ಅನ್ನೋದು ಒಂದೇ. ಯಾರ ಹೃದಯದಲ್ಲಿ ಯಾವ ರೀತಿಯ ಭಕ್ತಿ, ಯಾವ ರೀತಿಯ ಆಕೃತಿಯ ಮೇಲೆ ಮನಸ್ಸಿನ ಮಾರ್ಧವ ಇದೆಯೋ ಅದು ಅಚಲ, ಅದರಲ್ಲಿ ಇದಿಲ್ಲ. ಅದನ್ನೇ ಮೇಲೆ ಹೇಳಿದ್ದು ಅಮೃತ ಅಕ್ಷರ. ಯಾವುದು ಕ್ಷರವಾಗಿದೆ ಆ ಕ್ಷರವಾಗಿರುವುದೇ ಸತ್ವರಜಸ್ತಮೋ ಗುಣಾತ್ಮಕವಾಗಿ, ಸತ್ವವಾಗಿ ಸ್ಥಿತಿಕರ್ತನಾದ ವಿಷ್ಣು, ರಜೋಗುಣವಾಗಿ ಸೃಷ್ಟಿಕರ್ತನಾದ ಬ್ರಹ್ಮ, ತಮೋ ಗುಣವಾಗಿ ಸಂಹಾರಕರ್ತನಾದ ಈಶ್ವರ. ಇದು ಒಂದು ಸ್ಟೆಪ್ಪು ಕೆಳಗೆ. ಆ ರೀತಿಯಲ್ಲಿ ಇರುವಂಥ ಈ ಎಲ್ಲದರ ಮೇಲೆ, ಅದರಿಂದ ಪ್ರತಿಯೊಂದು ಕೂಡ ಈ ಸತ್ವರಜಸ್ತಮೋ ಗುಣಗಳ ವ್ಯಾಪ್ತಿಯಿಂದನೇ ಬೆಳವಣಿಗೆಯನ್ನ ಹೊಂದೋದು, ಬದಲಾವಣೆಯನ್ನ ಹೊಂದೋದು. ಹಾಗೆ ಬದಲಾವಣೆಯನ್ನ ಹೊಂದುವಾಗ ಬದಲಾವಣೆ ಹೊಂದುತ್ತಾ ಇರುವುದರಲ್ಲಿ ಇಲ್ಲ ಸತ್ವಗುಣ ರಜಸ್ತಮೋ ಗುಣಗಳು ತುಂಬಾ ಕಡಿಮೆ, ಇಲ್ಲ ಸತ್ವಗುಣ ಪ್ರಧಾನ, ಇಲ್ಲ ರಜೋಗುಣ ತುಂಬಾ ಪ್ರಧಾನ, ಸತ್ವ ತಮಸ್ಸು ಕಡಿಮೆ. ಅವುಗಳಲ್ಲಿ ಇದು ಪ್ರಪೋರ್ಷನ್ ನಲ್ಲಿ ವೇರಿಯೇಷನ್ ಇದೆ, ರೇಷಿಯೋ ಪ್ರಪೋರ್ಷನ್ ಬೇರೆ ಬೇರೆ ರೀತಿಯಲ್ಲಿ ಇದೆ. ಒಟ್ಟಿನಲ್ಲಿ ಸತ್ವರಜಸ್ತಮಸ್ಸುಗಳು ಇಲ್ಲದ್ದು ಯಾವುದು ಇಲ್ಲ ಅನ್ನೋದು ಕ್ಷರ. ಆ ಸತ್ವರಜಸ್ತಮೋ ತಮೋ ಗುಣಾತ್ಮಕವಾದುದರ ಸಂಪರ್ಕದಲ್ಲಿ ಅಲುಗಾಡದೆ ಬದಲಾಗದೆ, ಕ್ಷರ ಅಂದ್ರೆ ಬದಲಾಗತ್ತಲ್ಲ, ಬದಲಾಗದೆ ಇರುವಂಥದ್ದು ಯಾವುದೋ ಅದು ಆತ್ಮ ಈಶ್ವರ. ಈಗ ಆ ಎರಡರ ಮೇಲೂ ಕೂಡ ಪ್ರಭುತ್ವವನ್ನ ಹೊಂದಿರುವವನು ಯಾರೋ ಅವನು ಏಕಃ, ಅವನು ದೇವಃ. ಅವನಲ್ಲಿ ಈ ರೀತಿ ಏನು ತಟ್ಟೆ ಕುಡಿಕೆ ಮಡಕೆ ಲೋಟ ಹೂಜಿ ಇತ್ಯಾದಿ ರೂಪ ಪರಿವರ್ತನೆ ಇಲ್ಲ. ಅರೆ ರಾಮಕೃಷ್ಣ ಇವೆಲ್ಲ ನಾವು ಹೇಳ್ತೀವಲ್ಲ ಅಂದ್ರೆ ಅದು ಮತ್ತೆ ಪ್ರಕೃತಿ ಸಂಬದ್ಧವಾದದ್ದೇ. ಪ್ರಕೃತಿ ಸಂಬದ್ಧವಾಗಿ ಲೋಕ ಉಜ್ಜೀವನಕರವಾಗಿ, ಲೋಕಹಿತಕರವಾಗಿ, ಲೋಕೋದ್ಧಾರಕವಾಗಿ ಬಂದಿದ್ರು ಲೋಕಗತವಾಗಿ ಅದು ಕ್ಷರಾನೇ. ಆದ್ರೆ ಒಳಗಡೆ ಇರುವ ಚೈತನ್ಯ ಮಾತ್ರ ಅಕ್ಷರ. ಅದನ್ನ ನಾವು ಪರಿಭಾವಿಸ್ಕೊಳ್ತಾ ಆ ದೇವ ಅನ್ನುವುದು ಒಂದೇ. ಈಗ ಅವನನ್ನು ತಿಳ್ಕೊಳ್ಳೋದು ಹೇಗೆ? ಅದನ್ನ ಏನ್ ಹೇಳಿದ್ರು? ಅಭಿಧ್ಯಾನಾತ್ ಯೋಜನಾತ್ ತತ್ವಭಾವಾತ್ ಎಂಬುದಾಗಿ ಅದೇ ವಸ್ತುವನ್ನ ಈಗ ನಾವ್ ಏನ್ ಹೇಳಿದ್ವಿ, ಪ್ರಕೃತಿ ಎಲ್ಲ ಅಂದ್ರೆ ಯಾವುದು ವಿಶ್ವಾಂಡ ಬ್ರಹ್ಮಾಂಡವಾಗಿ ವಿಕಾಸಗೊಂಡಿದೆ, ಅತಲ ವಿತಲ ಸುತಲ ಆಗಿದೆ, ಜನಃ ಮಹಃ ತಪಃ ಸತ್ಯಂ ಇತ್ಯಾದಿಯಾಗಿ ಯಾವ ಲೋಕ ಇದೆ, ಆ ಲೋಕವಾಸಿಗಳೇನೇನಿದೆ ಎಲ್ಲವೂ ಕ್ಷರ, ಎಲ್ಲವೂ ಕ್ಷರ, ಎಲ್ಲವೂ ಕ್ಷರ, ಎಲ್ಲವೂ ಅದನ್ನ ಮತ್ತೆ ಮತ್ತೆ ಮನನ ಮಾಡ್ತಾ ಮಾಡ್ತಾ ಓ ಇದು ಸತ್ವಗುಣ, ಓ ಇದು ರಜೋಗುಣ, ಇದು ತಮೋಗುಣ. ನಾವು ಅವತ್ತು ಹೇಳ್ಕೊಂಡ್ವಿ ತ್ರಿವೃತ್ಕರಣ ಅಂತ. ಎಲ್ಲದರೊಳಗೆ ಈ ಮೂರಿದೆ. ಸತ್ವದಿಂದ ಒಂದು ಭಾವ ಉಂಟಾಗುತ್ತೆ,
ರಜಸ್ಸಿನಿಂದ ಒಂದು ಭಾವ, ತಮಸ್ಸಿನಿಂದ ಒಂದು ಭಾವ. ಈಗ ಅನ್ನ ಅಂತ ನಾವು ತಗೊಂಡ್ರು, ಅನ್ನದಲ್ಲಿ ಅಪ್ ತತ್ವ ಏನಿದೆ ಅದು ನಮ್ಮಲ್ಲಿ ರಕ್ತವನ್ನ ಉಂಟು ಮಾಡುತ್ತೆ. ಅನ್ನದಲ್ಲಿ ಘನೀಭೂತವಾದದ್ದೇನಿದೆ ಅದು ಮಾಂಸ, ಮೇದ, ಮಜ್ಜ ಇತ್ಯಾದಿ ರೂಪವನ್ನ ಅದು ಉಂಟು ಮಾಡುತ್ತೆ. ಅನ್ನದಲ್ಲಿ ಸತ್ವವಾದದ್ದೇನಿದೆ ಅದು ಮೇಧ ಅಂದ್ರೆ ಜ್ಞಾನ. ಈ ರೀತಿ ಸತ್ವರಜಸ್ತಮೋ ಗುಣಾತ್ಮಕವಾಗಿ ಅಂದ್ರೆ ಅಪ್ಪು ಆದಿತ್ಯ, ಚಂದ್ರ, ಅಗ್ನಿ ಅಥವಾ ತೇಜ, ಪೃಥ್ವಿ, ಅಪ್ ಈ ಮೂರರ ಸಮ್ಮಿಶ್ರಣೆ ಇವೆಲ್ಲ ಅನ್ನುವಂತೆ ತೋರಿಸುವಂಥದ್ದು ಒಂದಿದೆ. ಹಾಗೆ ಅದನ್ನ ನಾವು ಸರಳ ಇದ್ದಿದ್ದು ಗೋಜಲು ಮಾಡಿಲ್ಲ ಅನ್ಕೊಳ್ತೀನಿ. ಅದನ್ನ ಮತ್ತೆ ಮತ್ತೆ ಮನನ ಮಾಡ್ತಾ ಓ ಇದಿದ್ರದ್ದು, ಓ ಇದಿದ್ರದ್ದು ಅಂತ ವಿಭಜನೆ ಮಾಡ್ತಾ ಹೋಗೋದಿದೆಯಲ್ಲ ಅಭಿಧ್ಯಾನ. ಅದನ್ನೇ ಚಿಂತನೆ ಮಾಡ್ತಾ ಓ ಈ ಗಿಡದಲ್ಲಿ ಇದು ಕಾಂಡ, ಇದು ಬೇರು, ಇದು ಕೊಂಬೆ, ಇದು ಎಲೆ, ಇದು ಹೀಚು, ಇದು ಹೂವು, ಇದು ಎಲ್ಲದರ ಒಳಗೆ ಏನಿದೆ ಆ ಮರ ಯಾವುದೋ ಹಲಸಿಂದಾದ್ರೆ ಹಲಸಿನ ಕಾಂಡ, ಹಲಸಿನ ಕೊಂಬೆ, ಹಲಸಿನ ಎಲೆ, ಆ ಹಲಸು ಅನ್ನುವುದು ಅಕ್ಷರ, ಅದು ಚಲನೆ ಇಲ್ಲದ್ದು. ಆ ರೀತಿಯಾದ ತತ್ವವನ್ನ ಅಭಿಧ್ಯಾನಾತ್ ಧ್ಯಾನ ಮಾಡುವುದರಿಂದ ಅದರ ಜೊತೆಯಲ್ಲಿ ಯಾವ್ಯಾವುದು ಅಕ್ಷರ ಇದೆ ಪ್ರತಿಯೊಂದನ್ನು ಭೇದಿಸ್ತಾ ಹೋದ್ರೆ ಒಂದೊಂದರಲ್ಲೂ ಚಲನೆ ಇಲ್ಲದ್ದು ಒಂದಿದೆ. ಈಗ ಚಿನ್ನದ ವಿಷಯ ತಗೊಂಡ್ರೆ ಚಿನ್ನದಲ್ಲಿ ಮೂಗುತಿ, ಕಂಠಾಭರಣ, ಕಿವಿಯ ಆಭರಣ, ಕುತ್ತಿಗೆ ಇದು ಕೈಗೆ ಆಭರಣ, ಸೊಂಟಕ, ಈ ರೀತಿ ಬೇರೆ ಬೇರೆ ಇದೆ. ಆದ್ರೆ ಎಲ್ಲದರಲ್ಲಿ ಏನಿದೆ ಚಿನ್ನ 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 ಇದೆ. ಹಾಗೆ ಕಬ್ಬಿಣ, ಬಾಂಡ್ಲೆ, ಗುದ್ದಲಿ, ಪಿಕಾಸಿ, ಆದ್ರೆ ಕಬ್ಬಿಣ ಆ ರೀತಿ ಇದು ಯೋಜನ ಅಂದ್ರೆ ಈಗ ಎಲ್ಲದರ ಒಳಗೆ ಒಂದು ಪರಿವರ್ತನೆ ಹೊಂದದು ಇದೆ. ಪರಿವರ್ತನೆಯಾಗದ ಒಂದು ಏನಿದೆ ಅದನ್ನ ಯೋಜನ ಸೇರಿಸ್ತಾ ಬರುವುದು. ಹಾಗೆ ಮಾಡುವುದು ಒಂದು ಯೋಗ. ಆ ರೀತಿ ಯೋಗ ಸಾಧನೆಯಿಂದ ಮತ್ತೆ ಎಲ್ಲ ಬಿಟ್ಬಿಡೋಣಪ್ಪ. ಪರಮಾತ್ಮ ಅಂದ್ರೆ ಏನಂತ ಹೇಳಿದ್ವಿ? ಅಮೃತ, ಅಕ್ಷರ ಅಂತ ಹೇಳಿದ್ವಿ. ಅದು ಬದಲಾವಣೆ ಹೊಂದಲ್ಲ ಅಂತ ಹೇಳಿದ್ವಿ. ಈಗ ಯಾವುದು ಬದಲಾವಣೆ ಹೊಂದ್ತಾ ಇದೆ ಅದನ್ನ ನೋಡ್ಕೊಳ್ತಾ ಅದರಲ್ಲಿ ಬದಲಾವಣೆ ಹೊಂದುತ್ತಾ ಇರೋದ್ರಲ್ಲಿ ಬದಲಾಗದೆ ಇರೋದು ಏನಿದೆ ಅದನ್ನ ನಾವು ತತ್ವಭಾವಾತ್, ಆ ತತ್ವವನ್ನ ನಾವು ಭಾವಿಸ್ಕೊಳ್ಳುವುದರ ಮೂಲಕ ಹೀಗೆ ವಿಷಯವನ್ನ ತಿಳ್ಕೊಂಡ್ರೆ ಆಗ ನಾವು ಮತ್ತೆ ಪ್ರಪಂಚಕ್ಕೆ ಬರದೆ ಇರಬಹುದು ಎನ್ನುವುದನ್ನ 10ನೇ ಮಂತ್ರದಲ್ಲಿ ಹೇಳಿದರು. ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಹ ಕ್ಷರಾತ್ಮಾನೌ ಈಶತೆ ದೇವ ಏಕಃ ತಸ್ಯ ಅಭಿಧ್ಯಾನಾತ್ ಯೋಜನಾತ್ ತತ್ವಭಾವಾತ್ ಭೂಯಶ್ಚ ಅಂತೆ ವಿಶ್ವಮಾಯಾ ನಿವೃತ್ತಿ. ವಿಶ್ವವನ್ನೆಲ್ಲ ತುಂಬಿಕೊಂಡಿರುವಂತಹ ಮಾಯೆಯ ನಿವಾರಣೆ ಆಗುತ್ತೆ. ಮಾಯಾ ಪ್ರಭಾವದಿಂದ ನಾವು ಹೊರಗೆ ಬರ್ತೀವಿ. ಈಗ 11ನೇ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹಾಗೆ ಯಾವುದನ್ನ ತಸ್ಯ ಅಭಿಧ್ಯಾನಾತ್ ಯೋಜನಾತ್ ತತ್ವಭಾವಾತ್ ಅಂದಾಗ ಮಾರ್ಗ ಬೇರೆ, ಯಾವುದು ಧ್ಯಾನ ಎಂಬ ಮಾರ್ಗ, ಯೋಜನ ಅಂದಾಗ ಯೋಗ ಎಂಬ ಮಾರ್ಗ, ತತ್ವಭಾವ ಅಂದಾಗ ಜ್ಞಾನ ಎನ್ನುವ ಮಾರ್ಗ. ಈ ಯಾವುದೇ ಮಾರ್ಗವನ್ನ ಆಶ್ರಯಿಸಿದರೂ ನಾವು ತಿಳ್ಕೊಳ್ಳೋದೇನನ್ನ ಮೇಲೆ ಹೇಳಿದ್ವಲ್ಲ, ಏಕಃ ದೇವಃ ಅಮೃತಃ ಅಕ್ಷರಃ, ಅದನ್ನ ತಿಳ್ಕೊಳ್ಳೋದು. ಆದ್ರಿಂದ ಅದ್ ತಿಳ್ಕೊಂಡಿದ್ರಿಂದ ಲಾಭ ಏನು ಅದನ್ನ ಈಗ 11ನೆಯ ಮಂತ್ರ ಹೇಳ್ತಾ ಇದೆ. ನಾವು 11ನೇ ಮಂತ್ರಕ್ಕೆ ಬರ್ತಾ ಇದ್ದೀವಿ. ಜ್ಞಾತ್ವಾ ದೇವಂ, ಆ ದೇವನನ್ನ, ಯಾವ ಏಕಃ ದೇವಃ ಅಂತ ಹೇಳಿದ್ವಲ್ಲ ಅಕ್ಷರಹರ, ಅವನನ್ನ ತಿಳಿದುಕೊಂಡು ಜ್ಞಾತ್ವಾ ದೇವಂ ಸರ್ವಪಾಶ ಅಪಹಾನಿಹಿ ಕ್ಷೀಣೈಃ ಕ್ಲೇಶೈಃ ಜನ್ಮ ಮೃತ್ಯು ಪ್ರಹಾಣಿಹಿ. ಕ್ಷೀಣೈಃ ಕ್ಲೇಶೈಃ ಜನ್ಮ ಮೃತ್ಯು ಪ್ರಹಾಣಿಹಿ ತಸ್ಯ ಅಭಿಧ್ಯಾನಾತ್, ತಸ್ಯ ಅಭಿಧ್ಯಾನಾತ್ ತೃತೀಯಂ ದೇಹಭೇದೆ, ತಸ್ಯ ಅಭಿಧ್ಯಾನಾತ್ ತೃತೀಯಂ ದೇಹಭೇದೆ ವಿಶ್ವೈಶ್ವರ್ಯಂ
ಕೇವಲ ಆಪ್ತ ಕಾಮಃ. ಹೀಗೆ ಈ ಮಂತ್ರ ಏನ್ ಹೇಳ್ತಾ ಇದೆ, ದೇವನನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡಿದ್ರಿಂದ ಯಾವ ದೇವನನ್ನ? ಮೇಲೆ ಹೇಳಿದಂತೆ ಯಾರು ಕ್ಷರದಲ್ಲಿ ಅಕ್ಷರನಾಗಿದ್ದಾನೋ ಅವನನ್ನ ತಿಳ್ಕೊಂಡಿದ್ರಿಂದ ಏನಾಗತ್ತೆ ಅಂದ್ರೆ ಸರ್ವ ಪಾಶ ಅಪಹಾನಿ. ಯಾವ ಯಾವ ಪಾಶ, ಪಾಶ ಅಂದ್ರೇನು? ಹಗ್ಗ. ಹಗ್ಗ ಏನ್ ಮಾಡುತ್ತೆ? ಕಟ್ಟಾಕತ್ತೆ. ಹಾಗೆ ಯಾವ ಯಾವ ಪಾಶ ನಮ್ಮನ್ನ ಕಟ್ಟಾಕಿದೆಯೋ ಆ ಕಟ್ಟಾಕಿರುವ ಪಾಶ ಎಲ್ಲ ತಾನೇ ಬಿಚ್ಚಿಕೊಂಡು ಹೋಗ್ಬಿಡುತ್ತೆ. ಸರ್ವ ಪಾಶ ಅಪಹಾನಿ. ಆ ಪಾಶನ ಯಾಕೆ ಕಳ್ಕೋಬೇಕು? ಪಾಶ ಕಳ್ಕೊಂಡಿದ್ರಿಂದ ಲಾಭ ಏನು? ಪಾಶ ಅನ್ನುವುದು ಹೋದ್ರೆ ನಮ್ಮ ಕಷ್ಟ ಎಲ್ಲ ಹೊರಟೋಯ್ತು. ಕಟ್ಟಾಕೊಂಡಿರೋದ್ರಿಂದನೇ ಹೀಗಂದ್ರೆ ಕೈ ಉಜ್ಜುತ್ತೆ, ಹಾಗಂದ್ರೆ ಸೊಂಟ ಉಜ್ಜುತ್ತೆ, ಹೀಗಂದ್ರೆ ಕುತ್ತಿಗೆ ಉಜ್ಜುತ್ತೆ, ಎಲ್ಲಾ ಕಡೆಯಿಂದ ನೋವು ನೋವು ನೋವು. ಕೈ ಕಾಲು ನಮ್ ಇಷ್ಟ ಬಂದಂತೆ ಅಲ್ಲಾಡ್ಸಕ್ಕಲ್ಲ, ಆಗಲ್ಲ. ಬೇಕಾದ್ದನ್ನ ನೋಡಕ್ಕಾಗಲ್ಲ, ಬೇಕಾದ್ದನ್ನ ಹೀಗ್ ಮಾಡಿ ತಗೊಳಕ್ಕಾಗಲ್ಲ. ಕಟ್ ಹಾಕಿರೋದ್ರಿಂದ ಬಿಡುಗಡೆ ಆಗ್ಬಿಟ್ರೆ ಕ್ಲೇಶಗಳೇ ಇಲ್ಲ. ನಂಗೆ ಬೇಕಾದ್ದು ನಾನು ಹೊಂದೋದು ಎಲ್ಲ ಆಗತ್ತೆ. ಆದ್ರಿಂದ ಕ್ಷೀಣೈಹಿ ಕ್ಲೇಶೈಹಿ, ಕ್ಲೇಶಗಳೆಲ್ಲ ಹೊರಟೋಗುತ್ತೆ. ಅದರಿಂದ ಏನ್ ಲಾಭ ಅಂದ್ರೆ ಜನ್ಮ ಮೃತ್ಯು ಪ್ರಹಾಣಿ. ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು ಅನ್ನೋದು ಇಲ್ಲ. ಅದನ್ನೇ ಮೊದಲ ಮಂತ್ರದಲ್ಲಿ ಪ್ರಶ್ನೆ ಮಾಡಿದಾಗ ಯಾತಕ್ಕೋಸ್ಕರ ಜೀವ ಬರುತ್ತೆ, ಯಾವುದರಿಂದ ಇದು ಸುಖ ದುಃಖಾದಿಗಳನ್ನ ಅನುಭವಿಸುತ್ತೆ, ಇದು ಸುಖ ದುಃಖಾದಿಗಳನ್ನ ಅನುಭವಿಸುವುದಕ್ಕೆ ಪ್ರೇರಕವಾದದ್ದು ಯಾವುದು ಅಂತ ಪ್ರಶ್ನೆ ಇತ್ತಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಕ್ಲೇಶವನ್ನ ಕಳ್ಕೊಂಡ್ಬಿಟ್ರೆ ಆಗ ಜನ್ಮ ಮೃತ್ಯು ಪ್ರಹಾಣಿ. ನಾವು ಮತ್ತೆ ಮತ್ತೆ ಜನ್ಮ ತಳೆಯೋದು, ಆ ಜನ್ಮ ತಳೆದಾಗ ಕಷ್ಟ ಸುಖ ದುಃಖಾದಿ ಮಾನಾಪಮಾನಗಳನ್ನ ಅನುಭವಿಸೋದು ಅದೆಲ್ಲ ಹೊರಟೋಗುತ್ತೆ. ಇನ್ನು ಇದನ್ನ ತಸ್ಯ ಅಭಿಧ್ಯಾನಾತ್, ಯಾವುದನ್ನ ಅಭಿಧ್ಯಾನಾತ್? ಪರಮಾತ್ಮ ಅಥವಾ ದೇವ ಅಂತ ಯಾವುದು ಒಂದಿದೆ ಅದನ್ನ ತಿಳ್ಕೊಂಡ್ರೆ ಏನಾಗುತ್ತೆ? ಪಾಶಗಳು ಹೋಗುತ್ತೆ. ಅದನ್ನ ಪಾಶಗಳು ಹೋಗಿದ್ದರಿಂದ ಎಲ್ಲಾ ಕ್ಲೇಶಗಳು ಹೋಗುತ್ತೆ. ಎಲ್ಲಾ ಕ್ಲೇಶಗಳು ಹೋಗಿದ್ದರಿಂದ ಮತ್ತೆ ಮತ್ತೆ ಜನನ ಮರಣ ಚಕ್ರಕ್ಕೆ ಬಂದು ಬೀಳೋದಿಲ್ಲ ಅನ್ನುವ ತತ್ವವನ್ನ ಧ್ಯಾನ ಮಾಡ್ತಾ ಇದ್ದರೆ, ಅಂದ್ರೆ ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಏನಾಗುತ್ತೆ? ದೇಹ ಭೇದೆ, ದೇಹದ ಒಂದು ಬಂಧ ಬರಲ್ಲ. ದೇಹದ ಒಂದು ಬಂಧ ನಮ್ಮನ್ನ ಬಿಟ್ಟು ಹೊರಟೋಗುತ್ತೆ. ದೇಹ ನಾಶ ಆಗೋಗುತ್ತೆ, ಮತ್ತೊಂದು ದೇಹ ಅನ್ನುವುದು ಬರುವುದಿಲ್ಲ. ಆಗ ಒಬ್ಬ ವ್ಯಕ್ತಿ ಏನಾಗುತ್ತಾನೆ? ತೃತೀಯಂ, ಮೂರನೆಯ ಅಂದ್ರೆ ಮುಕ್ತಿ ಸದೃಶವಾದ, ಅಂದ್ರೆ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಮೊದಲಾದಂಥ ಮೂರನೆಯ ಒಂದು ಫಲವನ್ನ ಹೊಂದುತ್ತಾನೆ, ಸ್ಥಾನವನ್ನ ಹೊಂದುತ್ತಾನೆ. ಯಾವಾಗ ಅವನಿಗೆ ಆಪ್ತ ಕಾಮನಾಗುತ್ತಾನೆ, ಅದು ವಿಶ್ವೈಶ್ವರ್ಯ ಅಂದ್ರೆ ವಿಶ್ವಕ್ಕೆಲ್ಲ ಒಡೆಯನಾಗಿರುವಂಥ ಪರಮಾತ್ಮ. ಪರಮಾತ್ಮ ಅಂದ್ರೆ ನಾವು ಹೇಳ್ಕೊಂಡಿದೀವಲ್ಲ, ಭಗ ಅಂದ್ರೇನು? ಸಮಗ್ರಸ್ಯ ಐಶ್ವರ್ಯಸ್ಯ ಯಶಸಃ ಶ್ರಿಯ, ಈ ಎಲ್ಲಕ್ಕೆ. ಹಾಗೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಉತ್ಪತ್ತಿಂಚ ಲಯಂಚ, ಈ ಎಲ್ಲ ತಿಳಿದಿರುವ ಈಶ್ವರ ಭಾವ ಇದೆಯಲ್ಲ, ಆ ಈಶ್ವರ ಭಾವದ ಒಡೆತನ ಬರುತ್ತೆ. ಆದರೆ ಇನ್ನೂ ಮುಂದಕ್ಕೆ ಹೋದರೆ ಕೇವಲ ಆಪ್ತ ಕಾಮಃ, ಅಲ್ಲಿ ಅವನು ನಿರ್ಗುಣ ನಿರಾಕಾರ ನಿರವಯವ ನಿಷ್ಪ್ರಪಂಚನಾಗಿ ಯಾವುದೂ ಇಲ್ಲ, ಸತ್ವರಜಸ್ ತಮಸ್ಸು ಏನೂ ಇಲ್ಲ, ಬೆಳವಣಿಗೆ ಇಲ್ಲ, ಲೋಕ ಇಲ್ಲ, ವೈಕುಂಠ ಲೋಕವೋ ಸತ್ಯಲೋಕವೋ ಕೈಲಾಸ ಲೋಕವೋ ಸ್ವರ್ಗಲೋಕವೋ ಯಾವುದೂ ಇಲ್ಲ. ಆ ಯಾವುದೂ ಇಲ್ಲದ ಒಂದು ನೆಲೆಯನ್ನ ಮುಟ್ತಾನೆ ಅನ್ನುವುದನ್ನ ಈ 11ನೇ ಮಂತ್ರ ಹೇಳ್ತಾ ಇದೆ. ಜ್ಞಾತ್ವಾ ದೇವಂ ಸರ್ವ ಪಾಶ ಅಪಹಾನಿ ಕ್ಷೀಣೈಃ ಕ್ಲೇಶೈಃ ಜನ್ಮ ಮೃತ್ಯು ಪ್ರಹಾಣಿ ತಸ್ಯ ಅಭಿಧ್ಯಾನಾತ್ ತೃತೀಯಂ ದೇಹ ಭೇದೆ ವಿಶ್ವೈಶ್ವರ್ಯಂ ಕೇವಲ ಆಪ್ತ ಕಾಮಃ. ಈಗ ಅಂದ್ರೆ ಶ್ಲೋಕದ ಸ್ವಲ್ಪ ಒಂದು ಐಡಿಯಾ, ಅಂದ್ರೆ ಅರ್ಥ ಒಂದು ಚೂರು ತಾತ್ಪರ್ಯಾರ್ಥ ಮನಸ್ಸಿಗೆ ಬಂದ್ರೆ, ಈಗ ನಾನು ಅನ್ವಯ ಹೇಳಿದ್ರೆ ನಿಮಗೆ ಮನಸ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಮೊದಲು ಸುಮ್ಮನೆ ತಾತ್ಪರ್ಯವಾಗಿ ಆ ಶ್ಲೋಕ ಏನ್ ಕನ್ವೆ ಮಾಡ್ತಾ ಇದೆ ಆ ಮಂತ್ರ. ಈಗ ಅನ್ವಯ ಏನು? ದೇವಂ ಜ್ಞಾತ್ವ,
ಮೇಲೆ ಹೇಳಿದ 10ನೆಯ ಮಂತ್ರದಲ್ಲಿ 8, 9ನೆಯ ಮಂತ್ರಗಳಲ್ಲಿ ಪ್ರತಿಪಾದನೆ ಮಾಡಿದ ಬ್ರಹ್ಮ ಎಂಬ ಅಕ್ಷರವಾದ ಅಮೃತವಾದ ಆ ದೇವನನ್ನು ಜ್ಞಾತ್ವಾ ದೇವಂ ಜ್ಞಾತ್ವಾ ತಿಳಿದುಕೊಂಡ್ರೆ ಸರ್ವ ಪಾಶ ಅಪಹಾನಿ, ಎಲ್ಲಾ ಪಾಶಗಳು ಕೂಡ ಬಿದ್ದು ಹೋಗುತ್ತದೆ. ಸರ್ವ ಪಾಶ ಅಪಹಾನಿ, ಎಲ್ಲ ಕಟ್ಟುಗಳು ಬಿದ್ದು ಹೋಗುತ್ತೆ. ಸುಮ್ನೆ ಇದು ಮನಸ್ಸಿಗೆ ದೃಢವಾಗ್ಲಿ ಅನ್ನಕ್ಕೆ ಸುಮ್ನೆ ಉದಾಹರಣೆ ಕೊಡೋದಷ್ಟೇ. ಈಗ ಬ್ರಹ್ಮ ಪಾಶದಿಂದ ಕಟ್ಟಾಕಿದ್ರೆ ಅವನನ್ನ ಬೇರೆ ಯಾವ ಪಾಶನೂ ಅದನ್ನ ಸಹಿಸ್ಕೊಳ್ಳಲ್ಲ. ಬೇರೆ ಯಾವ್ದಾದ್ರು ಪಾಶ ಹಾಕ್ತಿದ್ದಂತೆ ಬ್ರಹ್ಮ ಪಾಶ ಬಿಟ್ಟು ಹೋಗ್ಬಿಡುತ್ತೆ. ಹಾಗೆ ಅಂದ್ರೆ ಎಲ್ಲ ಪಾಶಗಳಿಂದ ಎಲ್ಲಾ ಪಾಶಗಳಿಗಿಂತ ಪ್ರಬಲವಾದ ಪಾಶ ಬ್ರಹ್ಮ. ಆ ಬ್ರಹ್ಮ ಪಾಶನ ಕಟ್ಟಿರುವಾಗ ಇನ್ನೊಂದು ಬೇರೆ ಹಗ್ಗನೋ ಯಾವ್ದನ್ನಾದ್ರೂ ತಂದು ಕಟ್ಟಿದ್ರೆ ಬ್ರಹ್ಮಪಾಶ ಬಿಟ್ಟು ಹೋಗ್ಬಿಡುತ್ತೆ. ಅಂದ್ರೆ ಆ ಪರಮಾತ್ಮ ಜ್ಞಾನ ಅನ್ನುವುದು ಬಂದಾಗ ಈ ಪಾಶಗಳು ತಾನೇ ಬಿದ್ದು ಹೋಗ್ಬಿಡುತ್ತೆ, ಕಳಚೋಗ್ಬಿಡುತ್ತೆ. ಸರ್ವ ಪಾಶ ಅಪಹಾನಿ. ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆಯಂತೆ ಒಬ್ಬ ಗರ್ಭಿಣಿ ಸ್ತ್ರೀಗೆ ದಿನ ತುಂಬ್ತಾ ಎಲ್ಲಾ ಕೆಲಸಗಳು ತಾನೇ ಒಂದೊಂದೇ ಕಡಿಮೆ ಮಾಡ್ತಾ ಕೊನೆಗೆ ನೀ ಏನು ಮಾಡ್ಬೇಡಮ್ಮ, ನಿನ್ ಪಾಡು ನೀವು ಓಡಾಡ್ಕೊಂಡಿರು ಅಂತ ಹೇಳ್ತಾರೆ ಅಂತ ಒಂದು ಉದಾಹರಣೆ ಹೇಳ್ತಾರಲ್ಲ, ಹಾಗೆ ಎಲ್ಲ ತನ್ನಿಂದ ತಾನೇ ಎಲ್ಲ ಕಳಚಿ ಹೋಗುತ್ತೆ. ಹಾಗೆ ಕ್ಷೀಣೈಹಿ, ಈಗ 4ನೇದಾಗಿ ಕ್ಷೀಣೈಹಿ ಕ್ಲೇಶೈಹಿ ಸರ್ವ ಪಾಶ. ಪಾಶ ಅಂದ್ರೆ ಪಾಶಗಳು ಬಿಟ್ಟೋದ್ರೆ ಅದು ಎಲ್ಲಾ ಕ್ಲೇಶಗಳನ್ನ ನಾಶ ಮಾಡುತ್ತೆ. ಎಲ್ಲಾ ಕ್ಲೇಶಗಳನ್ನ ನಾಶ ಮಾಡಿದ್ರೆ ಜನ್ಮ ಮೃತ್ಯು ಪ್ರಹಾಣಿ, ಜನನ ಮರಣ ಎನ್ನುವುದು ಪ್ರಹಾಣಿ. ಹಾನಿ ಅಂದ್ರೆ ಬಿಟ್ಟು ಹೋಗದೆ, ಪ್ರಹಾಣಿ ಬಿಟ್ಟು ಹೋಗುತ್ತೆ. ಇದನ್ನ ಯಾವುದನ್ನ ಆ ದೇವನನ್ನ ತಿಳ್ಕೊಂಡ್ರೆ ಇದು ಬಿಟ್ಟು ಹೋಗುತ್ತೆ. ಯಾವುದು ಸರ್ವಪಾಶ ಬಿಟ್ಟು ಹೋಗುತ್ತೆ, ಮತ್ತೆ ಸರ್ವ ಕ್ಲೇಶಗಳು ಹೊರಟೋಗುತ್ತೆ ಅನ್ನುವುದನ್ನ ಅಭಿಧ್ಯಾನಾತ್ ಮತ್ತೆ ಮತ್ತೆ ಮನನ ಮಾಡ್ತಾ ಇದ್ರೆ ಆಗ ದೇಹ ಭೇದೆ, ಆಗ ಏನಾಗುತ್ತೆ, ಆ ರೀತಿಯಾಗಿ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಪಾಶಗಳು, ಪಾಶದಿಂದ ಉಂಟಾಗುವಂತಹ ಕ್ಲೇಶಗಳು ನಾನಲ್ಲ, ನನ್ನದಲ್ಲ, ಈ ಶರೀರಕ್ಕೆ ಮಾತ್ರ ಅದು ಸಂಬಂಧಪಟ್ಟಿರುವುದು ಇತ್ಯಾದಿಯಾಗಿ ಮನನ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ ಮಾಡ್ತಾ ದೇಹಕ್ಕೆ ಇರುವ ಪಾಶ ದೇಹದಲ್ಲಿ ಇರುತ್ತೆ, ದೇಹ ಬಿದ್ದೋಗುತ್ತೆ, ದೇಹದ ಜೊತೆ ಪಾಶನೂ ಹೊರಟೋಗುತ್ತೆ. ದೇಹ ಭೇದೆ, ಭೇದ ಅಂದ್ರೆ ಇಲ್ಲಿ ಅಂದ್ರೆ ಒಡೆಯೋದು ಅಂತ ಅರ್ಥ ಅಲ್ಲ, ಡಿವೈಡ್ ಅಂತ ಅರ್ಥ ಅಲ್ಲ, ಬೇರೆ ಮಾಡು ಸೆಪರೇಟ್ ಮಾಡು ಅಂತಾನೂ ಅರ್ಥ ಅಲ್ಲ. ಭೇದ ಅಂದ್ರೆ ನಾಶ. ದೇಹವು ಬಿದ್ದೋದ್ರೆ, ದೇಹ ಬಿದ್ದೋದಾಗ ಏನಾಗುತ್ತೆ, ವಿಶ್ವೈಶ್ವರ್ಯಂ ತೃತೀಯಂ, ವಿಶ್ವಕ್ಕೆ ಒಡೆಯನಾಗಿರುವ ಉತ್ಪತ್ತಿಂ ಲಯಂ ವೇತ್ತಿ ವಿದ್ಯಾಂ ಅವಿದ್ಯಾಂ ಗತಾಗತಂ ಗಮನಾಗಮನಂ, ಜೀವಗಳು ಯಾವಾಗ ಬರ್ಬೇಕು ಯಾವಾಗ ಹೋಗ್ಬೇಕು ಈ ಎಲ್ಲವನ್ನ ತಿಳಿದಿರುವ ಈಶ್ವರ ಭಾವ ಇದೆಯಲ್ಲ, ಆ ವಿಶ್ವದ ಈಶ್ವರ ಭಾವ ಅದನ್ನ ಅವನು ಹೊಂದುತ್ತಾನೆ. ಅದು 3ನೆಯ ಹಂತದಲ್ಲಿ. 3ನೆಯ ಹಂತ ಅಂದ್ರೆ ಇಲ್ಲಿ ಸುಷುಪ್ತ್ಯವಸ್ಥೆಯನ್ನ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅದು ಹೇಗಪ್ಪ ಅಂದ್ರೆ ಬೇರೆ ಉಪನಿಷತ್ತುಗಳು ಉದಾಹರಣೆ ಕೊಡುವಾಗ ಬ್ರಹ್ಮಾನಂದ ಅಂದ್ರೆ ಹೇಗಿರುತ್ತೆ ಅನ್ನಕ್ಕೆ ಸುಷುಪ್ತಿಯನ್ನ ಉದಾಹರಣೆ ಕೊಡ್ತಾರೆ. ಯಾಕೆಂದ್ರೆ ಅದು ಮನುಷ್ಯನಿಗೆ ಅನುಭವದಲ್ಲಿದೆ. ಆ ಅನುಭವದಿಂದ ಗೊತ್ತಿಲ್ಲದೆ ಇರುವ ಆ ಬ್ರಹ್ಮಾನಂದವಾದ ಆಸ್ವಾದನೆ ಕಡೆಗೆ ಗುರಿ ಹರಿಸಕ್ಕೆ, ಟೆಂಪ್ಟ್ ಮಾಡಕ್ಕೆ, ಅದರಿಂದ ಒಂದು ದಿವಸ ಗಾಢವಾಗಿ ಮೈ ಮರೆತು ನಿದ್ದೆ ಬಂದ್ರೆ ಆ ಮೈ ಮರೆತು ಬಂದ ನಿದ್ದೆ ಮನುಷ್ಯನನ್ನ ಏನು ಆನಂದೋಲ್ಲಾಸದಲ್ಲಿ ಇರಿಸಿರುತ್ತೆ. ಅಂದ್ರೆ ಆ ಎಚ್ಚರ ಆದಾಗ ನಿದ್ದೆನಲ್ಲಿ ಅವನಿಗೇನು ಗೊತ್ತಾಗಲ್ಲ, ನಿದ್ದೆನಲ್ಲಿ ನಾನು ಅನ್ನೋದೇ ಇಲ್ಲ, ಇನ್ನೇನಿದೆ ಅಲ್ಲಿ, ಶರೀರ ಇದೆಯಾ, ಮನೆ ಇದೆಯಾ, ಮಂಚ ಇದೆಯಾ, ಹಾಸಿಗೆ ಇದೆಯಾ, ಬೆಡ್ಶೀಟ್ ಯಾವುದೂ ಇಲ್ಲ, ಅಂಥ ಗಾಢ ನಿದ್ದೆನಲ್ಲಿ ಇರ್ತಾನೆ. ಎಚ್ಚರ ಆದಾಗ ಅವನಿಗೆ ಎಂಥ ಒಳ್ಳೆ ನಿದ್ದೆ, ಸಕ್ಕರೆ ನಿದ್ದೆ, ಇನ್ನೊಂದ್ ದಿವಸ ಆ ತರ ನಿದ್ದೆ ಬರಬೇಕು ಅಂತ ಅವನು ಮಾತ್ರೆನೋ ಇಂಜೆಕ್ಷನೋ ಏನೇ ತಗೊಂಡ್ರು ಆ ನಿದ್ದೆ ಬರಬಹುದು, ಬರದೇ ಇರ್ಬೋದು. ಆದ್ರೆ ಆ ಹಂಬಲ ಇದೆಯಲ್ಲ, ಏನ್ ಹೇಳಿ, ಆ ತರ ನಿದ್ದೆ ಬೇಕು. ಆ ತರ ಎಂಥ ರುಚಿಯಾದ ನಿದ್ದೆ ಗೊತ್ತಾ, 5 ನಿಮಿಷ ಬಂದಿದ್ದು ಅನ್ಸುತ್ತೆ, ತಲೆ ಕೆಳಗಿಟ್ಟಿದ್ದೆ ಅಷ್ಟೇ ಅನ್ಸುತ್ತೆ, ಬೆಳಗ್ಗೆ ಆಗ್ಬಿಡ್ತು, ಒಂಚೂರು ಗೊತ್ತಾಗಿಲ್ಲ.
ಆ ರೀತಿ ಅನುಭವಿಸ್ತಾನಲ್ಲ, ಆ ಸುಖ, ಆ ಸಂತೋಷ ಜಾಗೃತ, ಸ್ವಪ್ನ, ಸುಷುಪ್ತಿ ಅದಕ್ಕೆ ಸಮಾನ. ಅಂದ್ರೆ ಅದರ ರುಚಿ ತೋರಿಸ್ತಿರೋದಷ್ಟೇ. ಸುಷುಪ್ತಿಗಿಂತ ಮೀರಿದ್ದು ಬ್ರಹ್ಮಾನಂದ, ಅದೆಲ್ಲ ಬೇರೆ. ಆದ್ರೆ ಹೇಗಿರುತ್ತೆ ಅನ್ನುವುದಕ್ಕೆ ಆ ರೀತಿಯಾದ ಒಂದು ಆನಂದವನ್ನ, ಅದು ವಿಶ್ವ ಐಶ್ವರ್ಯ ರೂಪವಾದ ಆನಂದ. ಅಲ್ಲಿ ಏನು ಇಲ್ವೇ, ನಾನಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಏನೂ ಇಲ್ಲ. ಇನ್ನು ಉದಾಹರಣೆ ಹೇಳೋದಾದ್ರೆ, ಈ ಪಾನಮತ್ತರಾದವರು ಎಲ್ಲೋ ಮೋರಿನಲ್ಲೋ ಎಲ್ಲೆಲ್ಲೋ ಬಿದ್ದುಬಿಟ್ಟಿರ್ತಾರಲ್ಲ, ಅಲ್ಲಿಯೇ ಕಲ್ ಮೇಲ್ ಬಿದ್ದಿದ್ದೀನ, ಮಣ್ಮೇಲ್ ಬಿದ್ದಿದ್ದೀನ, ಗಾಜ್ ಮೇಲೆ, ಯಾವುದೂ ಇಲ್ವೇ. ಅಂದ್ರೆ ಅಷ್ಟು ಮಟ್ಟಿನ ಇಲ್ಲಿ ಆ ಉನ್ಮತ್ತತೆ ಅದಕ್ಕೆ ಸೇರಿಸಿ ತಗೊಳ್ಬೇಕು ಅಂತಲ್ಲ, ಯಾವ ಅರಿವಿಲ್ಲದ ಒಂದು ನಿದ್ದೆ ಎನ್ನುವುದ ಸಂದರ್ಭ ಇದೆಯಲ್ಲ, ಅದನ್ನ ನಾವಿಲ್ಲಿ ಪರಿಭಾವಿಸ್ಕೊಳ್ಳಕ್ ಉದಾಹರಣೆ ಅಷ್ಟೇ. ಅಂಥ ಗಾಢವಾದ ಒಂದು ಅನುಭೂತಿ. ಆಗ ಜೀವಾತ್ಮ ಏನಾಗಿರುತ್ತೆ, ಬ್ರಹ್ಮನ ಜೊತೆಯಲ್ಲಿ ಒಂದಾಗಿರುತ್ತಂತೆ ಸುಷುಪ್ತಿ ಅವಸ್ಥೆಯಲ್ಲಿ. ಆದ್ರಿಂದ ಅದಕ್ಕೆ ಜೀವಾತ್ಮನಿಗೆ ನಾನು ಮತ್ತೊಮ್ಮೆ ಅದನ್ನು ಪಡಿಬೇಕು, ನಾನು ಮತ್ತೊಮ್ಮೆ ಅದನ್ನು ಪಡಿಬೇಕು ಅನ್ನುವಂತ ಹಂಬಲ ಬರುತ್ತಂತೆ. ಇದನ್ನ ಮಾಂಡುಕ್ಯ, ಮುಂಡಕ ಉಪನಿಷತ್ತುಗಳಲ್ಲಿ ವಿಸ್ತಾರವಾಗಿ ವಿವರಿಸ್ತಾರೆ. ಆದ್ದರಿಂದ ಸುಷುಪ್ತಿ ಅವಸ್ಥೆಯ ಆನಂದಾನುಭೂತಿಯನ್ನ ಅನುಭವಿಸಿದ ಜೀವ ಮತ್ತೆ 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 ಅದಕ್ಕೆ ಹಂಬಲಿಸುತ್ತೆ. ಆ ತೃತೀಯ ಅವಸ್ಥೆನೇ ಒಂದು ಸಣ್ಣ ಸಣ್ಣ ಅನುರೂಪದ ಆನಂದದ ಹೋಲಿಕೆ ಅದಷ್ಟೇ, ಸಣ್ಣ, ಅದು ಕೂಡ ಅನುರೂಪ. ಬೃಹತ್ತಾದ ಆ ಬ್ರಹ್ಮಾನಂದ ಎಷ್ಟು ದೊಡ್ಡದು. ಆದ್ರಿಂದ ವಿಶ್ವೈಶ್ವರ್ಯಂ ತೃತೀಯಕಂ. ಆದರೆ ಅದೇ ಫೈನಲ್ ಅಲ್ಲ, ಅಲ್ಲಿಂದ ಇನ್ನೂ ಸಾಧನೆ ಮಾಡ್ತಾ ಹೋದ್ರೆ ತದಭಿಧ್ಯಾನಾತ್, ಅಬ್ಬಾ ಅವತ್ ಎಂತ ಅಂತ ಆನಿದ್ದೆ, ಅಂತ ಅದನ್ನೇ ಅದು ಬೇಕು ಅಂತ ಭಾವಿಸ್ತಾ ಏನಾಗುತ್ತೆ, ಕೊಟ್ಟ ಕೊನೆಯದಾಗಿ ಅವನೇನಾಗ್ತಾನೆ, ಆಪ್ತ ಕಾಮನಾಗ್ತಾನೆ, ಆತ್ಮಕಾಮನಾಗ್ತಾನೆ, ಆತ್ಮರಥನಾಗ್ತಾನೆ. ಆತ್ಮ 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 ಮೇಲೆ ಆತ್ಮ ಛಾಂದೋಗ್ಯ ವರ್ಣಿಸುತ್ತೆ. ಮೇಲೆ ಆತ್ಮ, ಕೆಳಗೆ ಆತ್ಮ, ಆಚೆ ಆತ್ಮ, ಈಚೆ ಆತ್ಮ, ಪಕ್ಕ ಅಕ್ಕ ಎಲ್ಲ ಹಾಗೆ ಆತ್ಮಮಯವಾದಂತ ಒಂದು ಇದನ್ನ ಪಡೆದ್ರೆ ಆಗ ಅವನಿಗೆ ಕೇವಲ ಅನ್ನುವ ಸ್ಥಿತಿ ಒದಗುತ್ತೆ. ಕೇವಲ ಅಂದ್ರೆ ಏನು ಇಲ್ಲದ ಸ್ಥಿತಿ. ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆ ಆದ್ರೆ, ಈರುಳ್ಳಿಯನ್ನ ಬಿಡಿಸ್ತಾ ಹೋದ್ರೆ ಏನು ಉಳಿಯುತ್ತೆ, ಆ ರೀತಿಯ ಸ್ಥಿತಿಯನ್ನ ಅವನು ಹೊಂದುತ್ತಾನೆ. ಇದು ಸರಳವಾಗಿ ಆ ಮಂತ್ರದಲ್ಲಿ ಇರುವಂತ ಅರ್ಥ. ದೇವಂ ಜ್ಞಾತ್ವ ಸರ್ವಪಾಶ ಅಪಹಾನಿ. ದೇವನನ್ನ ತಿಳಿದುಕೊಂಡರೆ ಅಥವಾ ತಿಳಿದುಕೊಂಡ ಮೇಲೆ, ತಿಳಿದುಕೊಂಡು, ಜ್ಞಾತ್ವ ಅಂದ್ರೆ ಕೊಂಡು ಅಂತ, ಅಂದ್ರೆ ತ್ವಾ ಪ್ರತ್ಯಯ ಬರೋದೇ ಅದರಿಂದ ಮುಂದಕ್ಕೆ ಇನ್ನೇನೋ ಇದೆ ಅಂತ ಹೇಳುವಾಗ, ಗತ್ವಾ ಹೋಗಿ ಏನು ಏನನ್ನೋ ಕೊಂಡ್ಕೊಳ್ತಾನೆ, ಹೋಗಿ ನೋಡ್ತಾನೆ, ಅಂದ್ರೆ ಒಟ್ಟು ಕಂಟಿನ್ಯೂಟಿ ಇದೆ. ಆ ರೀತಿ ಅಂದ್ರೆ ಕ್ರಿಯೆ ಮುಂದುವರಿಯೋಕೆ ಇನ್ನೊಂದೇನೋ ಇದೆ, ಅಡಿಷನ್, ಅದು ಬರೋದ ನಿರೀಕ್ಷೆ ಇದೆ. ಹಾಗೆ ದೇವಂ ಜ್ಞಾತ್ವ, ದೇವನ್ನ ತಿಳ್ಕೊಂಡು ಏನ್ ಮಾಡ್ತೀಯಾ ಅಂದ್ರೆ ಸರ್ವಪಾಶ ಅಪಹಾನಿ, ಎಲ್ಲ ಪಾಶಗಳು ಕೂಡ ಬಿದ್ದು ಹೋಗುತ್ತೆ. ಎಲ್ಲ ಪಾಶಗಳು ಬಿದ್ದು ಹೋಗಿದ್ರಿಂದ ಏನಪ್ಪ ಲಾಭ, ನಂಗೆ ಯಾಕೆ, ನನ್ಗೆ ಖುಷಿಯಾಗಿದೆ, ನಾನು ಹಗ್ಗದ ಕೈ ಕಟ್ಸ್ಕೊಂಡೇ ಇರ್ತೀನಿ, ಯಾರು ಎಲ್ಲಿ ಬೇಕೋ ಎಳ್ಕೊಂಡು ಹೋಗ್ಲಿ ಅಂದ್ರೆ ಇಲ್ಲ. ಎಳ್ಕೊಂಡು ಹೋಗುವಾಗ ಕೈ ಕಟ್ಟಿದ್ರೆ ಹಗ್ಗ ಚುಚ್ಚಿ ಹಗ್ಗ ತರದು ಗಾಯ ಆಗ್ಬೋದು, ಕುತ್ತಿಗೆ ಕಟ್ಟಿದ್ರೆ ಅಲ್ಲೆಲ್ಲ ಏನೋ ಒಂದು ಬಾಧೆ ಇದೆಯಲ್ಲ. ಆದ್ರಿಂದ ಕ್ಷೀಣೈಹಿ ಕ್ಲೇಶೈಹಿ, ಎಲ್ಲ ಕ್ಲೇಶಗಳು ಹೋಗುತ್ತೆ. ಹಗ್ಗ ಬಿದ್ರೆ ಎಲ್ಲಾ ನೋವುಗಳು, ಕೈ ಕಾಲು ನೋವು, ಮೈ ನೋವು, ತಲೆನೋವು, ಎಲ್ಲ ನೋವುಗಳು ಹೊರಟೋಗುತ್ತೆ. ಅದರಿಂದ ಏನು ಅಂದ್ರೆ ಮತ್ತೆ ಜನ್ಮ ಇಲ್ಲ, ಜನ್ಮ ಮೃತ್ಯು ಪ್ರಹಾಣಿಹಿ. ಈಗ 3 ವಾಕ್ಯ ಆಯ್ತು. ದೇವಂ ಜ್ಞಾತ್ವ ಸರ್ವಪಾಶಾಪಹಾನಿ ಒಂದು ವಾಕ್ಯ, ಕ್ಷೀಣೈಹಿ ಕ್ಲೇಶೈಹಿ ಜನ್ಮ ಮೃತ್ಯು ಪ್ರಹಾಣಿಹಿ ಎರಡೇ ವಾಕ್ಯ. ಕ್ಷೀಣೈಹಿ ಕ್ಲೇಶೈಹಿ ಜನ್ಮ ಮೃತ್ಯು ಪ್ರಹಾಣಿಹಿ. ಈಗ 3ನೇ ವಾಕ್ಯ ಏನು, ತಸ್ಯ ಅಭಿಧ್ಯಾನಾತ್. ಇದನ್ನ ಮತ್ತೆ ಮನನ ಮಾಡ್ತಾ ಇರುವುದರಿಂದ, ಧ್ಯಾನ ಮಾಡುವುದರಿಂದ, ಅದನ್ನೇ ಅದರೊಳಗೆ ಮನಸ್ಸನ್ನ ಇಟ್ಟುಕೊಂಡಿರುವಾಗ ಏನಾಗುತ್ತೆ, ದೇಹ ಭೇದೆ. ದೇಹವು ಹಾಗಿರುವಾಗ ದೇಹ ನಾಶ ಆಗ್ಬೇಕು. ಹಾಗೆ ದೇಹ ನಾಶ ಆದ್ರೆ ವಿಶ್ವೈಶ್ವರ್ಯಂ,
ತೃತೀಯಂ ವಿಶ್ವದ್ದೇ ವಿಶ್ವಾಗತವಾದ ಐಶ್ವರ್ಯ. ಆ ವಿಶ್ವಗತವಾದ ಐಶ್ವರ್ಯ ಅನುಭೂತಿ ಅಂದ್ರೆ ಬ್ರಹ್ಮಾನಂದ ಅನುಭೂತಿ ಅಂದ್ರೆ ಅರ್ಥ ಏನು? ಆನಂದವನ್ನ ಅನುಭವಿಸೋದಕ್ಕೆ ಇನ್ನೂ ಒಂದು ಸೆಪರೇಟ್ ಅಂತಿದೆ ನೋಡಿ, ಅದು ಆನಂದ, ಇದು ಅನುಭವ ಅಂತ. ಆ ಎರಡು ಇರೋ ಸ್ಥಿತಿ ಇನ್ನೂ ಇದೆ. ಅದು ಹೊರಟೋಗೋದು ಆಪ್ತಕಾಮ ಮತ್ತು ಕೇವಲ ಅಂತ 4 ವಾಕ್ಯನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳಕ್ಕೆ ಹಿಂದೆ 1-2 ಸಲ ಹೇಳ್ಕೊಂಡಿದೀವಿ. ಸೀತಾಮಾತೆ ಅಶೋಕವನದಲ್ಲಿದ್ದಾಳೆ. ವಾಲ್ಮೀಕಿಗಳು ಅಶೋಕವನದ ಸೌಂದರ್ಯವನ್ನ ವರ್ಣನೆ ಮಾಡೋದಕ್ಕೆ ಸುದೀರ್ಘವಾದ ಶ್ಲೋಕಗಳು ರಾಶಿ ತಗೊಂಡಿದ್ದಾರೆ. ಅಲ್ಲಿ ಒಂದೊಂದು ಮರ, ಒಂದೊಂದು ಗಿಡ, ಏನು ಬೆಳ್ಳಿ ಮರ, ಚಿನ್ನದ ಮರ, ಆ ಬೆಳ್ಳಿ ಮರ ಚಿನ್ನದ ಮರಗಳಲ್ಲಿ ಹುದುಗಿಸಿರುವಂತಹ ನಾನಾ ವಿಧವಾದ ಮುತ್ತು ರತ್ನ, ಅನರ್ಘ್ಯವಾದ ಹವಳ ಇತ್ಯಾದಿ ಎಲ್ಲ, ಹಾಗೆ ನಿಜವಾದ ಲೋಕಗಳಲ್ಲಿರುವಂಥ ಸಾಮಾನ್ಯ ಲೋಕ ಅಲ್ಲ. ಅವನು ಯಾವ್ಯಾವ ಲೋಕಕ್ಕೆ ಹೋದ ರಾವಣ, ಆ ಎಲ್ಲಾ ಲೋಕಗಳಲ್ಲಿರುವಂತ ಅದ್ಭುತ ವಿಶಿಷ್ಟ ಎಲ್ಲೂ ದೊರಕದೇ ಇರುವಂತಹ ಮರಗಳನ್ನೆಲ್ಲ ತಂದಿಟ್ಟಿದ್ದಾನೆ. ಗಿಡಗಳನ್ನ, ಬಳ್ಳಿಗಳನ್ನ, ಹೂವಿನ ಇದನ್ನ ಎಲ್ಲ ತಂದಿಟ್ಟಿದ್ದಾನೆ. ಹಾಗೆ ಬೆಟ್ಟ ಗುಡ್ಡಗಳು, ಝರಿಗಳು ಅದು ಸಹಜವಾಗಿರೋದು ಇದೆ, ಕೃತಕವಾಗಿ ಕೂಡ ನಿರ್ಮಾಣ ಮಾಡಿದ್ದಾನೆ. ಜೊತೆಯಲ್ಲಿ ಗಿಡ ಮರಗಳಿದೆ ಅಂದ್ರೆ ಹಕ್ಕಿ ಪಕ್ಕಿಗಳು, ನವಿಲುಗಳು ಇತ್ಯಾದಿಗಳೆಲ್ಲ ಇದೆ, ಜಲಚರ ಪ್ರಾಣಿಗಳು ಎಲ್ಲ ಇದೆ. ಅದೇ ರೀತಿ ಕೃತಕವಾಗಿ ಪಾಂಡು, ಆರ್ಟಿಫಿಷಿಯಲ್ ಪಾಂಡು, ಅದರಲ್ಲಿ ಕೃತಕವಾದಂತಹ ಪಶು ಪಕ್ಷಿ ಎಲ್ಲ ಇದೆ. ಅಂದ್ರೆ ಸೌಂದರ್ಯ ಅಂದ್ರೆ ಕಣ್ಣು ಕೀಳಲಾರದ ಸೌಂದರ್ಯ. ಅಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡೋದು ಸರ್ವೇಂದ್ರಿಯಾರ್ಥೇಶು, ಎಲ್ಲ ಇಂದ್ರಿಯಗಳಿಗೆ, ಸರ್ವೇಂದ್ರಿಯಾಣಿ ಇಂದ್ರಿಯಾರ್ಥೇಶು, ಎಲ್ಲ ಇಂದ್ರಿಯಗಳು ಇಂದ್ರಿಯಾರ್ಥಗಳಿಂದ ಸೆಳೆಯಲ್ಪಡ್ಬೇಕಂತೆ. ಅಷ್ಟು ಅದ್ಭುತ ಸೌಂದರ್ಯ. ಕಣ್ಮುಂದೆ ಚಿತ್ರ ಬರ್ತಾ ಇದೆ ಅನ್ಕೊಳ್ತೀನಿ. ಅಷ್ಟು ಸೌಂದರ್ಯ ಇರುವಂತ ಅಶೋಕವನ. ಇನ್ನು ತನ್ನ ಮುಂದೆ ಇರುವವರು ಅಬ್ಬಾ, ಕಣ್ಣಿಂದ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ, ಕಿವಿಯಿಂದ ಶಬ್ದ ಕೇಳಕ್ಕಾಗಲ್ಲ. ಅವ್ರವ್ರ ಹೆಸರು ಹೇಳ್ಬಿಟ್ರೆ ಮೈ ತುಂಬ ಕಿವಿ ಒಬ್ಳಿಗೆ, ಮೈ ತುಂಬ ಮೂಗೊಬ್ಬಳಿಗೆ, ಒಬ್ಬಳಿಗೆ ಮೂಗೇ ಇಲ್ಲ, ಒಬ್ಳಿಗೆ ಹೀಗೆ ವಿಚಿತ್ರ ಆ ತರ ಚಿತ್ರವಾದ ಶರೀರ ನೆನಪಿಸ್ಕೊಂಡ್ರೆ ಅಂತ ಬರುತ್ತೆ. ಮತ್ತೆ ಅವ್ರ ಶಬ್ದಗಳು, ಒಬ್ಳು ನರಿ ತರ ಕೂಗ್ತಾಳೆ, ಒಬ್ಳು ಸಿಂಹ ತರ, ಒಬ್ಳು ಹುಲಿ ತರ, ಈ ರೀತಿ. ಇನ್ನು ಕೆಲವರು ಕಾಂಬಿನೇಷನ್, ಯಾವುದು ಹೆಸರುಗತ್ತೆ ಮುಖ, ಹುಲಿ ಅಥವಾ ಸಿಂಹದ ಮೈ, ಇನ್ನೊಬ್ಳಿಗೆ ಆನೆ ತರ ಶರೀರ, ಮುಖ ಸಿಂಹದ ತರ, ಹೀಗೆ ವಿಚಿತ್ರವಾದ ಆಕೃತಿ. ಒಂಚೂರು ಕಲ್ಪನೆ ಮಾಡಿ ಬಾ ಅನ್ಸುತ್ತೆ. ಇಷ್ಟರ ಮಧ್ಯದಲ್ಲಿ ಕೂತಿದ್ದಾಳೆ ಸೀತಾಮಾತೆ. ಈಗ ನೀವು ಕಲ್ಪನೆ ಮಾಡ್ಕೋಬೇಕಂದು ಆ ಸೀತಾಮಾತೆ ಗಮನ ನೋಡಿ, ತಸ್ಯ ಅಭಿಧ್ಯಾನಾತ್ ಅನ್ನೋದಕ್ಕೆ ಹೇಳ್ತಾ ಇರೋದು. ಅವಳ ಗಮನ ಎಲ್ಲಿದೆ? ಯಾವ ರಕ್ಕಸಿಯರ ಮೇಲಿಲ್ಲ, ರಕ್ಕಸಿಯರು ಮಾಡ್ತಾ ಇರುವ ಕ್ರೂರ ಶಬ್ದಗಳ ಮೇಲಿಲ್ಲ, ರಕ್ಕಸಿಯರು ಹುಟ್ಟಿಸ್ತಾ ಇರುವ ಭೀಷಣ ಭೀಕರ ಇದರೊಳಗಿಲ್ಲ. ಅಲ್ಲಿ ಸರ್ವಪಾಶ ಅಪಹಾನಿ ಇದೆಲ್ಲ ಕಲ್ಪನೆ ಅಲ್ಲೇ ಬರ್ತಾ ಇದೆ ನೋಡಿ. ಯಾವುದರ ಕಡೆ ಅವಳ ನಿಗಾ ಇಲ್ಲ. ಇನ್ನು ನಮ್ಮನ್ನ ಎಳೆಯೋ ಆ ಇಂದ್ರಿಯಾರ್ಥಗಳಿದೆಯಲ್ಲ, ಆ ಇಂದ್ರಿಯಾರ್ಥಗಳಾದಂಥ ಅಶೋಕವನದ ಗಿಡಮರ ಬಳ್ಳಿ, ಏನು ಪರಿಮಳ ಬೀರುವ, ನಾಲಿಗೆಗೆ ರುಚಿ ಎನ್ನಿಸುವ, ರಸ ಸುರಿದು ಹೋಗುವ ಎಂತೆಂತ ಹಣ್ಣುಗಳು ಏನೇನೆಲ್ಲ ಇದೆ. ಆದರೆ ಕಣ್ಣಿಗೆ ಹಬ್ಬ, ನಾಲಿಗೆಗೆ ಹಬ್ಬ, ಮೂಗಿಗೆ ಅಂತ, ಹಾಗೆ ಕಿವಿಗೆ ಇಂಪಾದ ಹಕ್ಕಿಗಳ ಗಾನ. ಆದರೆ ಸೀತಾಮಾತೆ ರಾಮ 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 ಅಷ್ಟೇ. ನೋಡಿ, ಈ ಚಿತ್ರ ಬಂದಾಗ ನಮ್ಗೆ ಗೊತ್ತಾಗುತ್ತೆ ತಸ್ಯ ಅಭಿಧ್ಯಾನಾತ್ ಅಂದ್ರೆ ಎಷ್ಟೆಲ್ಲ ಇದ್ರು ಆ ದೇವ ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ಈ ಕ್ಷರವಾದುದರ ಎಲ್ಲದರ ನಡುವಿನಲ್ಲಿ ಎಲ್ಲಾ ಸೆಳೆತಗಳು ನಮ್ಮನ್ನ ಸೆಳೀತಾ ಇರುವಾಗಲೂ ಕೂಡ, ಎಲ್ಲ ಕ್ಲೇಶಗಳು ನಮ್ಮನ್ನ ಆ ಸೆಳೆತಗಳಿಂದ ಕ್ಲೇಶಕ್ಕೆ ನಾವು ಸಿಕ್ಕಾಕೊಳ್ತಾ ಇದ್ರು ಕೂಡ, ಅವನನ್ನ ನೋಡಿಬಿಟ್ರೆ, ಈಗ ನೋಡಿ ಹನುಮಂತ ಬಂದು ಒಂದು ಬಾರಿ ಆಸೀದ್ ಅಯೋಧ್ಯಾಯಾಮ್ ದಶರಥೋ ನಾಮ ರಾಜ ಅಂತಿದ್ದ ಹಾಗೆ ಅವಳಿಗೆ ಕಿವಿಯಲ್ಲಿ ಅಮೃತ ರಸ ಸುರಿದಂತಾಯ್ತು. ಇಷ್ಟು ಕಾಲ ಪಾದರಸ ಸುರಿದು ಒಳಗಡೆ ಎಲ್ಲ ಬೆಂಕಿ ಸುಟ್ಟೋದಾಗಿದ್ದದ್ದು ಒಂದೇ ಕ್ಷಣಕ್ಕೆ ಅಮೃತಮಯ ಆಗ್ಬಿಡ್ತು. ಕೊರಡು ಒಣಗಿ ಒಂದು ಕಿಡಿ ಬೆಂಕಿ ತಗಲಿದ್ರೆ ಭಸ್ಮ ಆಗೋಗುತ್ತೆ ಅನ್ನೋಷ್ಟು ಒಣಕಲಾಗೋಗಿದೆ.
ಆದರೆ ಆ ರಸ ಒಂದು ಬಿಂದು ಬಿದ್ದ ತಕ್ಷಣ ಚಿಗುರಿ ನಳನಳಿಸಿ ದೊಡ್ಡ ಮರದಂತೆ ಆಗ್ಬಿಡ್ತು. ಇದು ಕಲ್ಪನೆ ಮಾಡ್ಕೊಳ್ಳಿ. ಅದರಂತೆ ಸುಂದರಕಾಂಡದ ಸೌಂದರ್ಯನೇ ಅದು. ಸುಂದರಕಾಂಡ ಕನ್ವೆ ಮಾಡೋದು, ಆದ್ರಿಂದ ಅದನ್ನ ಮಂತ್ರ ಸಾರ ಅಂತ ಹೇಳ್ತಾರೆ. ಅದು ಮತ್ತೆ ವಿಶಿಷ್ಟವಾದಂತಹ ಒಂದು ತತ್ವಗಳಿಂದ ಕೂಡಿರುವಂಥದ್ದು, ವಿಶಿಷ್ಟ ಮಂತ್ರಶಕ್ತಿ ಇರುವಂಥದ್ದು ಇತ್ಯಾದಿ ಎಲ್ಲ ಹೇಳ್ತಾರೆ ಅನುಭವ ಹೊಂದಿರುವಂಥವ್ರು. ಒಟ್ಟಿನಲ್ಲಿ ಈಗ ಆ ರೀತಿಯಾಗಿ ನಾವು ಭಾವಿಸಿದಾಗ ಈ ಸೆಳೆತಗಳಿಂದ ಮಧ್ಯದಲ್ಲಿದ್ರೂ ಕೂಡ ಅಭಿಧ್ಯಾನಾತ್, ಈ ಸೆಳೆತಗಳ ಒಳಗಡೆ ಇರುವುದು ರಾಮ, ಈ ಸೆಳೆತಗಳ ಒಳಗಡೆ ಇರುವುದು ರಾಮ 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 ರಾಮ. ಆ ದೇವಂ ಜ್ಞಾತ್ವ, ಆಗ ದೇವರನ್ನೇ ಸ್ಮರಿಸ್ತಾ ಇದ್ದಾಗ ಏನಾಯ್ತು, ದೇಹ ಭಾವ ಕಳಚಿ ಹೋಗಿ ರಾಮ ಭಾವ ಉಳಿತು ಅವಳಿಗೆ. ಹನುಮ ಆ ರಾಮತತ್ವವನ್ನ ಹೇಳಿ ರಾಮತತ್ವದೊಡನೆ ಅವಳನ್ನ ಸೇರಿಸ್ತೀನಿ ಎಂದಾಗ್ಲೂ ಕೂಡ ಆಗ್ಲಿಪ್ಪ ರಾಮನೇ ಬಂದು ಕರ್ಕೊಂಡು ಹೋಗೋವರೆಗೆ ನಾನು ಬರಲ್ಲ ಅಂದ್ಲು. ಅಮ್ಮ ನನ್ ಭುಜದ ಮೇಲೆ ಕೂತ್ಕೊಂಡು ನಾ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂದ್ರೆ ಒಪ್ಕೊಳ್ಳಿಲ್ಲ. ರಾಮನೇ ಅದು ಕೊನೆಯದು. ಆಪ್ತ ಕಾಮ ಕೇವಲ ಕೇವಲ ರಾಮಮಯ ಆಗಿ ಹೋಗುವಂಥದ್ದು. ಆ ರೀತಿಯಲ್ಲಿ ಜ್ಞಾತ್ವಾ ದೇವಂ, ಈಗ ಸ್ವಲ್ಪ ಮಟ್ಟಿಗೆ ಚಿತ್ರ ಬಂದಿದೆ ಅಂತ ಭಾವಿಸ್ಕೊಳ್ತೀನಿ. ಈ ಮಂತ್ರ ಜ್ಞಾತ್ವಾ ದೇವಂ ಸರ್ವ ಪಾಶ ಅಪಹಾನಿ ಕ್ಷೀಣೈ ಕ್ಲೇಶೈ ಜನ್ಮ ಮೃತ್ಯು ಪ್ರಹಾಣಿ ತಸ್ಯ ಅಭಿಧ್ಯಾನಾತ್ ದೇಹ ಭೇದೆ ವಿಶ್ವೈಶ್ವರ್ಯಂ ತೃತೀಯಂ ಆಪ್ತ ಕಾಮಃ ಕೇವಲಃ. ಇದಿಷ್ಟು ಮಂತ್ರ ಮನಸ್ಸಿಗೆ ಅರ್ಥ ಬಂದ್ರೆ, ಆಮೇಲೆ ನೀವೆಲ್ಲ ಒಪ್ಪಿದ್ರೆ ಇಷ್ಟಪಟ್ರೆ ಪಾಶಗಳು ಯಾವುದು, ಕ್ಲೇಶಗಳು ಯಾವುದು, ಶಾಸ್ತ್ರಗಳು ಏನು ಹೇಳುತ್ತೆ, ಸರ್ವ ಪಾಶ ಅಂದ್ರೆ ಪಾಶಗಳು ಯಾವುದು? ಪಾಶ ಅಂದ್ರೆ ಒಂದೇ ಅಲ್ವೇ ಹಗ್ಗ. ಹಗ್ಗ ಅಂದ್ರೆ ನೀವು ಚಿನ್ನದ ಹಗ್ಗ ಕಟ್ಟಿ, ಕಬ್ಬಿಣದ ಹಗ್ಗ ಕಟ್ಟಿ, ಹಗ್ಗದ ಅಂದ್ರೆ ಒಂದು ಜೂಟ್, ಅದರ ಸೆಣಬಿನ ಯಾವುದು ಕಟ್ಟಿದ್ರು ಅದು ಕಟ್ಟೋದು ಹಗ್ಗ ಅಲ್ವೇ. ಅದರಲ್ಲಿ ಸರ್ವ ಪಾಶ ಅಂದ್ರೆ ಏನು? ಈ ರೀತಿಯಾದ ಪ್ರಶ್ನೆಗಳಿಗೆ ನಿಮ್ ಮನಸ್ಸಲ್ಲಿ ಬರುತ್ತೆ, ಅದಕ್ಕೆ ಉತ್ತರ ಬೇಕು ಅಂದ್ರೆ ನಾನು ಹೇಳ್ತೀನಿ. ಇಲ್ಲ ಇಷ್ಟೇ ಸಿಂಪಲ್ ಆಗಿ ಸಾಕು ಅಂದ್ರೆ ಮಂತ್ರಾರ್ಥವನ್ನ, ಯಾಕೆಂದ್ರೆ ಗೋಜಲು ಮಾಡಿ ಮನಸ್ಸಿಗೆ ಗಾಬರಿ ಮಾಡೋದು ನನಗಿಷ್ಟ ಇಲ್ಲ. ಮನಸ್ಸಿಗೆ ವಿಷಯ ಬರಬೇಕು. ಹಾಗಾಗಿ ಇಷ್ಟು ಸಾಕು ಅಂದ್ರೆ ನಾವು ಮುಂದಿನ ಮಂತ್ರಕ್ಕೆ ಹೋಗೋಣ. ಮೇಡಮ್, ಇಲ್ಲಿ ಅದಕ್ಕೆ ಹೋಗ್ ಮೊದಲು ಹಾ ಸರ್. ಈ ಈ ಅಭಿಧ್ಯಾನದಿಂದ ಅಂದ್ರೆ ಧ್ಯಾನದಿಂದ ಸರ್ವೈಶ್ವರ್ಯವುಳ್ಳ ಮೂರನೇ ಅವಸ್ಥೆ ಅಂತಿದೆ ಇಲ್ಲಿ. ಶರೀರ ಪಾತವಾದ ಮೇಲೆ ಹೊಂದುತ್ತಾನೆ ಅಂತಿದೆ. ಅಂದ್ರೆ ಮೂರನೆಯ ಅವಸ್ಥೆಯ ಪ್ರತೀಕವಾಗಿ ಅಂತ ಅದರ್ಥ ಸರ್. ಮೂರನೇ ಅವಸ್ಥೆ ಅದೊಂದು ಪ್ರತೀಕ ಅಷ್ಟೇ. ಹೇಗೆ ಅವನು ಜೀವಾತ್ಮ ಬ್ರಹ್ಮನೊಡನೆ ಸೇರ್ತಾನೆ ಸುಷುಪ್ತಿಯಲ್ಲಿ, ಆ ಸೇರಿದಾಗ ಅವನು ಹೊಂದಿದ ಆ ಅನುಭವ ರಸ ಇದೆಯಲ್ಲ, ಅದರ ಆ ನೆಲೆ ಅಂತ ಅಲ್ಲಿ ತೃತೀಯಂ ಅಂದ್ರೆ. ಅಲ್ಲಿ ಇಲ್ಲಿ ಶರೀರ ಪಾತವಾದ್ಮೇಲೆ ಅಂತಲೇ ಇದೆಯಲ್ಲ. ಹೌದು, ಅದೇ ದೇಹ ಭೇದ ಅಂದಾಗ ಇದು ಗುರುತಿಗೆ ತೋರಿಸ್ತಿರೋದಷ್ಟೇ ಸರ್. ತೃತೀಯಂ ಅಂದ್ರೆ ಆ ರೀತಿಯಾದ ಒಂದು ಸ್ಥಿತಿ ಅಂತ. ಅಲ್ಲಿ ಇಲ್ಲಿ ಇವರು ಹೇಳ್ತಾರೆ ಅಂದ್ರೆ ಪರಮೇಶ್ವರನು ಅರಿತುಕೊಳ್ಳುವ ಜ್ಞಾನಿಗೆ ಮತ್ತು ಅವನನ್ನು ಧ್ಯಾನಿಸುವ ಯೋಗಿಗೆ ಎರಡು ಡಿಫ್ರೆನ್ಸ್ ಇದೆ. ಒಬ್ಬ ಧ್ಯಾನಿ, ಇನ್ನೊಬ್ಬ ಜ್ಞಾನಿ. ಅರಿತುಕೊಳ್ಳುವ ಜ್ಞಾನಿಗೆ ಮತ್ತು ಅವನನ್ನು ಧ್ಯಾನಿಸುವ ಯೋಗಿಗೆ ಉಂಟಾಗುವ ಫಲದಲ್ಲಿ ಭೇದವಿದೆ ಎಂಬುದನ್ನು ತೋರಿಸಿದೆ ಅಂತ. ಅದೇ ನೀವು ಹೇಳಿದ್ರೆ ಇದಕ್ಕೆ ವಿವರಣೆ ಇದೆ. ಇಲ್ಲಿ ಭೇದನೇ ಇಲ್ಲಿ ಮುಂದಕ್ಕೆ ವಿವರಿಸ, ಅವರು ಅದನ್ನೇ ಇಟ್ಕೊಂಡು ಇಲ್ಲಿ 4ನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, 4 ಅಂದ್ರೆ ಅವಸ್ಥೆ, ಮೂರನೇ ಅವಸ್ಥೆಗೆ ಈ ಪರಮೇಶ್ವರನು ಧ್ಯಾನಿಸುವ ಯೋಗಿಗೆ ಅರ್ಚಿಶ್ರಾದಿ ಮಾರ್ಗದಿಂದ ಪ್ರಾಪ್ತವಾಗುವ ಕ್ರಮಮುಕ್ತಿಯನ್ನು ಹೇಳಲಾಗುವುದು. ಇದೇ ಅವ್ಯಾಕೃತ, ಪರಮವ್ಯೋಮ ಮೊದಲಾದ ಹೆಸರುಗಳಿಂದ ಕರೆಯಲ್ಪಡುವ ಈಶ್ವರ ಅವಸ್ಥೆ. ಇದು ವಿರಾಟ್ ಪುರುಷ ಮತ್ತು ಹಿರಣ್ಯಗರ್ಭ ಇವರ ದೃಷ್ಟಿಯಿಂದ ಮೂರನೆಯದು. ಇನ್ನು ಮುಂದೆ ಇದು 4ನೇ ಪಾಯಿಂಟ್ ಬಂದಾಗ ಇದು ಯಾವುದು, ಅನಂತರ ಅಂದ್ರೆ ಶರೀರ ಪಾತವಾದ ಮೇಲೆ ಅಂತಾನೆ, ಅನಂತರ ಕೇವಲನು ಆಪ್ತಕಾಮನ ಆದ್ಮೇಲೆ ಏನ್ ಹೇಳ್ತಾರೆ, ಈಶ್ವರಾವಸ್ಥೆಯಲ್ಲಿ ಬಹುಕಾಲ ಐಶ್ವರ್ಯವನ್ನು ಅನುಭವಿಸಿ ಅನಂತರ ನಿರ್ವಿಶೇಷವಾದ ಬ್ರಹ್ಮವನ್ನು ಅರಿತುಕೊಂಡು ಉಪಾಧಿಗಳಿಂದ ಕೂಡಿದ ಅವಸ್ಥೆಯನ್ನು ತ್ಯಜಿಸಿ ಆಪ್ತಕಾಮನು ಆತ್ಮಕಾಮನು ಆಗಿ
ಪೂರ್ಣಾನಂದ ಅದ್ವಿತೀಯ ಬ್ರಹ್ಮಸ್ವರೂಪದಿಂದ ನಿಲ್ಲುತ್ತಾನೆ. ಅಂದರೆ ಎರಡು ಅವಸ್ಥೆ ಇದು. ಒಂದು ಯೋಗಿ ಪಡೆಯತಕ್ಕಂಥ, ಇನ್ನೊಬ್ಬ ಜ್ಞಾನಿ ಪಡೆಯತಕ್ಕಂಥ. ಅಲ್ಲ ಮೊದಲು ಹೇಳಿದ್ನಲ್ಲ ಸರ್, ಸಾಲೋಕ್ಯ ಸಾರೂಪ್ಯಾದಿ ಭಾವ ಹೊಂದುತ್ತಾನೆ. ಅಲ್ಲಿಂದ ಮುಂದಕ್ಕೆ ಇರೋದು ಅಂದ್ರೆ ಏನು ಇಲ್ಲದ ಸ್ಥಿತಿ ಅದು. ಇಲ್ಲಿ ಇವರು ಅವ್ಯಾಕೃತ ಪರಮ ವ್ಯೋಮ ಅಂತಂದ್ರೆ ಅಲ್ಲಿ ಸಾರೂಪ್ಯ ಸಾರೂಪ್ಯ ಯಾವುದು ಇಲ್ಲಿ ಬರೋದಿಲ್ಲ ಮೇಡಮ್ ಅಲ್ಲಿ. ಅಥವಾ ಇದನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ವ ಅನ್ನೋದಿಲ್ಲಿ. ಇಲ್ಲಿ ಈ 4ನೇ ಪಾಯಿಂಟ್ ಹಾಕಿದ್ದಾರೆ ನೋಡಿ. 4ನೇದು ಅಂದರೆ ನಾನು ಈ ಪುಸ್ತಕದಲ್ಲೇ ಇದನ್ನ 4ನೇದು ಅಭಿಜ್ಞಾನದಿಂದ ಸರ್ವೈಶ್ವರ್ಯ ಲಕ್ಷಣವುಳ್ಳ 3ನೇ ಅವಸ್ಥೆಯನ್ನು ಶರೀರಪಾತವಾದ ಮೇಲೆ ಹೊಂದುತ್ತಾನೆ. 4ನೇದು ಅನಂತರ ಕೇವಲ ಆಪ್ತಕಾಮನ ಆದ ಮೇಲೆ ಬ್ರಹ್ಮಾವಸ್ಥೆ ಪಡಿತಾನೆ. ಅದೇ ಕೇವಲ ಅವಸ್ಥೆ. ಅದಕ್ಕೆ 3, 4ಕ್ಕೆ ನಂಗೊಂದು ಸ್ವಲ್ಪ ಕರೆಕ್ಟಾಗಿ ಏನು ಮಿಸ್ ಮಾಡ್ಕೊಳ್ತೀನಿ ಗೊತ್ತಲ್ಲ. ಈ ಒಂದು ಎಲ್ಲಿ ಅರ್ಚಿಷಾದಿ ಕರ್ಮ ಬರೋದ್ರಿಂದ ಇದು ಕ್ರಮ ಮುಕ್ತಿ, ಇನ್ನೊಂದು ಮುಕ್ತಿ ಹೇಳ್ತಾರಲ್ಲ ಅದು ಸದ್ಯ ಮುಕ್ತಿನ. ಸರ್, ಇದು ಕ್ರಮ ಮುಕ್ತಿ ಅಂತ ಹೇಳಿದಾಗ ಅರ್ಚಿರಾದಿ ಮಾರ್ಗದಲ್ಲಿ ಹೋಗೋದನ್ನ ಗೀತಾಚಾರ್ಯ ಹೇಳ್ತಾನಲ್ಲ, ಅದು ಕ್ರಮ ಮುಕ್ತಿ. ಅದು ಛಾಂದೋಗ್ಯ ಉಪನಿಷತ್ತಲ್ಲಿ ಕೂಡ ಪಂಚಾಗ್ನಿ ವಿದ್ಯೆ ಅಂತ ಇದೆ. ಪಂಚಾಗ್ನಿ ವಿದ್ಯೆನಲ್ಲಿ ಹಾಗೆ ಅವನು ಮುಂದೆ ಸಾಕ್ತಾ ಹೋಗ್ತಾನೆ, ಒಂದೊಂದು ಹಂತನ ದಾಟ್ಕೊಂಡು ಹೋಗ್ತಾನೆ. ಕೊನೆಯಲ್ಲಿ ವಿದ್ಯುಲ್ಲೋಕ ಅಂತ, ಏನು ಸೂರ್ಯಲೋಕ ಚಂದ್ರಲೋಕ ಎಲ್ಲ ದಾಟ್ಕೊಂಡು ವಿದ್ಯುಲ್ಲೋಕ ಅಂತ ಹೋಗ್ತಾನೆ. ಆ ವಿದ್ಯುಲ್ಲೋಕದಲ್ಲಿ ಅಮಾನವ ಅನ್ನುವಂತ ಒಂದು ಶಕ್ತಿ ಬಂದು ಅವನನ್ನ ಕರ್ಕೊಂಡು ಬ್ರಹ್ಮದಲ್ಲಿ ಲೀನ ಮಾಡಿಸುತ್ತೆ. ಅದು ಕೇವಲ ಆಪ್ತಕಾಮ. ಅದೇ ನಾನು ಎಲ್ಲದನ್ನು ಇದನ್ನ ಹೇಳ್ತಾ ಹೋದ್ರೆ ಭಾರ ಆಗ್ಬೋದು ಅಂತ ಸಾರಭೂತವಾಗಿ ಈ ವಿಷಯನ. ಇಲ್ಲ, ಇದು ಎರಡು ಒಂಥರ ನನಗೆ ಕಾಂಟ್ರಾಡಿಕ್ಟರಿ ಆಗಿ ಕಾಣ್ತಾ ಇದೆ. ಒಂದು ಶರೀರಪಾತವಾದ ಮೇಲೆ ಅದು ಕ್ರಮ ಮುಕ್ತಿ, ಅದು ಒಂಥರ ಕ್ರಮ ಮುಕ್ತಿ ಅಂತಲೇ ಬರುತ್ತಲ್ವ ಇದು. ಅದಾದ್ಮೇಲೆ ಬ್ರಹ್ಮ ದಾನ ಮಾರ್ಗದಿಂದ ಹೊಡೆದು ಅವರು ಬ್ರಹ್ಮ ಏನು ಹೇಳ್ತಾರೆ, ಆಪ್ತಕಾಮ ಪೂರ್ಣಾನಂದ ಅದ್ವಿತೀಯ ಬ್ರಹ್ಮ ಸ್ವರೂಪದಲ್ಲಿ ನಿಲ್ಲುತ್ತಾನೆ. ಇನ್ನು ಹೈಯರ್ ಸ್ಟೇಜ್ ಅಂತ. ಹೌದು, ಅದು ಹೇಗೆ ಅಲ್ಲಿ ಮುಂದಕ್ಕೆ ಅಲ್ಲಿ ಸಾಧನೆನೇ ಬರೋದಿಲ್ವಲ್ಲ. ಈ ಕ್ರಮ ಮುಕ್ತಿ ದೇಹ ಬಿಟ್ಟ ಮೇಲೆ ಸಾಧನೆ ಇಲ್ಲ ಮೇಲೆ ಅದೇ ಬರ್ತದೋ ಬ್ರಹ್ಮ. ದೇಹ ಬಿಟ್ಟು ಸಾಧನೆ ಇಲ್ಲ ನಿಜ ಸರ್. ಅಲ್ಲಿ ಈಶ್ವರ ಭಾವಕ್ಕೆ ಎಲ್ಲಿ ಉಪಾಧಿ ಇದೆಯಲ್ಲ, ಆ ಉಪಾಧಿಯಿಂದನೂ ಮುಕ್ತನಾಗ್ತಾನೆ ಅಂತ. ಈಶ್ವರ ಅಂದ್ರೆ ಅವನು ಮಾಯಾ ಉಪಾಧಿಯನ್ನ ತಗೊಂಡಿದ್ದಾನಲ್ವ, ಸಂಭವಾಮಿ ಆತ್ಮ ಮಾಯೆಯ, ತನ್ನದೇ ಮಾಯೆಯ ಉಪಾಧಿ ತಗೊಂಡಿದ್ದಾನಲ್ಲ. ಈಗ ಅದಕ್ಕೆ ನಾ ಹೇಳುವಾಗ ಆನಂದಾನುಭೂತಿ ಅಂತಿದೆ ಅಂದ್ರೆ ಅವಾಗ ಅನುಭವಿಸೋನೊಬ್ಬ ಅನುಭವ 1, 2 ಇರುತ್ತಲ್ವಾ, ಆ ನೆಲೆನೂ ಮೀರ್ತಾನೆ. ಅಂದ್ರೆ ಈ ಉಪಾಧಿಯಿಂದ ಮೇಲಕ್ಕೆ ಹೋಗ್ತಾನೆ ಅಂತ. ಮಾಯಾ ಉಪಾಧಿಯಿಂದ ಸಪ್ತರಜಸ್ತಮೋ ಗುಣಾದಿ ಉಪಾಧಿ ಇಲ್ಲದ ಸ್ಥಿತಿಗೆ ಹೋಗ್ತಾನೆ. ಅಂದ್ರೆ ಅಲ್ಲಿ ಸಾಧನೆ ಬೇಕಾಗಿಲ್ಲ. ಅವನ ಈಗ ಯಾವ ನೆಲೆಯಲ್ಲಿ ಅವನು ದೇವಜ್ಞಾತ್ವ ಮಾಡ್ಕೊಂಡಿದ್ದಾನೆ ಅದೇ ಅವನನ್ನ ಮೇಲ್ಮೇಲಕ್ಕೆ ಕರೆದೊಯ್ಯುತ್ತೆ ಅಂತ. ಅಲ್ಲಿ ಮತ್ತೆ ಸಾಧನೆ ಮಾಡ್ಬೇಕು ಅಂತ ಇಲ್ಲ ಸರ್. ಯಾಕೆಂದ್ರೆ ಈ ಛಾಂದೋಗ್ಯದಲ್ಲೂ ಪಂಚಾಗ್ನಿ ವಿದ್ಯೆ ಅಂತ ಬರುತ್ತೆ. ಅಲ್ಲಿ ಪಂಚಾಗ್ನಿ ವಿದ್ಯೆನಲ್ಲೂ ಹಾಗೆ ಹೇಳುದು. ಅವನು 3ನೇ ಅವಸ್ಥೆಯಲ್ಲಿ ಹಾಗಾದ್ರೆ ಹಿರಣ್ಯ ಗರ್ಭ ಅಥವಾ ವಿಶ್ವರೂಪ ವಿರಾಟ್ ಪುರುಷ ಅಲ್ಲಿ ಇದಕ್ಕೆ ತಲುಪ್ತಾರೆ ಅಂತಲ್ಲ. ಹಿರಣ್ಯ ಗರ್ಭ ಅಂದಾಗ ಮೊದಲಿಗೆ ನಾವು ನೋಡೋದು ಪ್ರಪಂಚನ. ಪ್ರಪಂಚ ನೋಡಾದ್ಮೇಲೆ ಪ್ರಪಂಚಕ್ಕೆ ಮೂಲ ಯಾರು? ವಿರಾಟ್ ಪುರುಷ. ವಿರಾಟ್ ಪುರುಷನಿಗೆ ಮೂಲ ಯಾವುದು? ಹಿರಣ್ಯ ಗರ್ಭಾಂಡ. ಹಿರಣ್ಯ ಗರ್ಭಾಂಡಕ್ಕೆ ಮೂಲ ಯಾವುದು? ಈಶ್ವರ. ಅದು 3 ಹಂತಗಳಲ್ಲಿ. ಅದನ್ನು ತಲುಪಿದ ಮೇಲೆ ಯೋಗಾಭ್ಯಾಸದಿಂದ ಈ ಅವಸ್ಥೆಯನ್ನ ತಲುಪ್ತಾನೆ ಅಂತ ಇಟ್ಕೊಂಡ್ರೆ, ಇಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಸಾಧನೆ ಬೇಕಲ್ಲ ಅಂದ್ಬಿಟ್ಟು ನಾನು ಅದೇ ಅಲ್ಲಿ ಸಾಧನೆ ಬೇಕಾಗಲ್ಲ ಸರ್. ದೇವಂ ಜ್ಞಾತ್ವ ಅನ್ನೋದೇ ಹಂತ ಹಂತವಾಗಿ ಕರ್ಕೊಂಡು ಹೋಗುತ್ತೆ ಅಂತ. ಯಾಕೆಂದ್ರೆ ಇಲ್ಲಿ ಇವ್ರು ಹೇಳೋ ಪ್ರಕಾರ ಅಲ್ಲಿ ನಿರ್ವಿಶೇಷವಾದ ಬ್ರಹ್ಮವನ್ನು ಅರಿತುಕೊಂಡು, ಅಂದರೆ ಉಪಾಧಿಗಳಿಂದ ಕೂಡಿದ ಆ ಅವಸ್ಥೆಯನ್ನು ತ್ಯಜಿಸಿ ಆಪ್ತಕಾಮನೋ ಆತ್ಮಕಾಮನೋ ಆಗಿ ಪೂರ್ಣಾನಂದ ಅದ್ವಿತೀಯ ಬ್ರಹ್ಮಸ್ವರೂಪದಲ್ಲಿ ನಿಲ್ಲುತ್ತಾನೆ. ಅಂದ್ರೆ ಅಲ್ಲಿ ತಲುಪಿದ ಮೇಲೆ ಪುನಃ ಜನ್ಮ ಇಲ್ಲ ಅಂತ ಅಂದ್ಕೊಳ್ಳಿ. ಈವನ್ ಇಲ್ಲಿ ಹೇಳಿದ ಪ್ರಕಾರ ಈ ವಿರಾಟ್ ಪುರುಷನ ನೋಡು ಸಹ ವಾಪಸ್ ಬರೋ ಚಾನ್ಸಸ್ ಇರ್ಬೋದು ಅಂತ. ಹೌದು ಸರ್. ಅದೇ ಬ್ರಹ್ಮನ ತಲುಪಿಲ್ಲ, ಪೂರ್ತಿ ಬ್ರಹ್ಮಸ್ಥಿತಿ ಹೋಗಿಲ್ಲ ಅಂದ್ರೆ. ಹೌದು, ಅವರೆಲ್ಲ ಈ 3 ಗುಣದ ವ್ಯಾಪ್ತಿಯಲ್ಲಿ ಯಾರಿದ್ದಾರೆ ಅವರೆಲ್ಲ ಬರ್ತಾರೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಇದೆಯಲ್ಲ.
ಹ್ಮ್. ಅದಕ್ಕೋಸ್ಕರನೇ ಇನ್ನೂ ಮುಂದಿನ ನೆಲೆಗೆ ಹೋಗುವ ಒಂದು ಇದು ಸಾಧನೆ ಇಲ್ಲೇ ಈ ಬೇಸ್ಮೆಂಟ್ ಲೆವೆಲ್ ಅಲ್ಲೇ ಆಗ್ಬೇಕು ಅಂತ. ಅದ್ ಯಾವ್ದು ಅಂದ್ರೆ ಫೈನಲ್ ಆಗಿರುವಂತದ್ದು ಏಕಂ ದೇವಂ ಜ್ಞಾತ್ವ. ಹ್ಮ್ ಹ್ಮ್ ಅದಕ್ಕೆ ಇಲ್ಲಿ ಈ ಸ್ಥಿತಿ ತಪ್ಪಿದ ಮೇಲೆ ಈಶ್ವರ ಧ್ಯಾನ ಯೋಗದಿಂದ ಆ ಕರ್ಮ ಇದು ಕ್ರಮಮುಕ್ತಿ ತಲುಪಿದಾದ್ಮೇಲೆ ದೇಹವೇ ಇರುವಲ್ಲ, ದೇಹ ಪಾತ ಆಗೋಗ್ಬಿಟ್ಟಿರುತ್ತಲ್ಲ, ಸಾಧನೆ ಎಲ್ಲಿ ಸಾಧ್ಯ ಅಂತ ಅದು ಫಸ್ಟ್ ಡೌಟ್ ನಂಗೆ ಬಂದಿದ್ದು. ಅಲ್ಲಿ ಸಾಧನೆ ಏನಿಲ್ಲ, ಇಲ್ಲಿ ಸಾಧನೆನೇ ಅಲ್ಲಿ ಫಲ ಕೊಡ. ಆಯ್ತು ಮೇಡಮ್. ಅದೇ ಇದು ಪಾಶ ಇತ್ಯಾದಿಗಳು ಬೇಕು ಅಂದ್ರೆ ಹೇಳ್ಕೊಳ್ಬಹುದು, ಇಲ್ಲ ಅಂದ್ರೆ ಮುಂದಿನ ಮಂತ್ರಕ್ಕೆ ಅಲ್ಲ ಆ ಪಾಶ ಅದು ಮುಂದೆ ಬರುತ್ತಾ ಇನ್ನೂ ಅದು ಸೇರುತ್ತೆ ಅಲ್ಲಿ ಮುಂದಿನ ಶ್ಲೋಕಗಳು ನಂಗೆ ಗೊತ್ತಿಲ್ಲ ಹೇಗಿದೆ ಅಂದ್ಬಿಟ್ಟು, ಆಮೇಲೆ ನಾವು ಪಾಶದಲ್ಲಿ ಸಿಕ್ಕಾಕೋಬಹುದು. ಎಲ್ಲ ಇದೇ ಸಿಂಪಲ್ ಆಗಿ ಮನಸ್ಸಿಗೆ ಮಂತ್ರಾರ್ಥ ಬಂದ್ರೆ ಬೇಡ ಅಂದ್ರೆ ಇನ್ನು ಬೇಕು ತಿಳ್ಕೊಳ್ಬೇಕು ಅಂದ್ರೆ ಅವಿದ್ಯಾ ಅನ್ನೋದೇ ಪಾಶ ನಮ್ಗೆ. ಅವಿದ್ಯಾ ಪಾಶದಲ್ಲಿ ಮತ್ತೆ 4 ಬರುತ್ತೆ, ಪ್ರಸುಪ್ತ, ತನು, ವಿಚ್ಛಿನ್ನ, ಉದಾರ ಅಂತ ಬರುತ್ತೆ. ಅದು ಹೇಗೆ ನಮ್ಮ ಮೇಲೆ ಅದು ಪರಿಣಾಮ ಮಾಡುತ್ತೆ. ಆ ಎಲ್ಲ ಪಾಶನು ಸರ್ವ ಪಾಶ ಅಂದ್ರೆ ಯಾವುದು ಇರೋದು ಒಂದೇ ಪಾಶ ಅಲ್ವಾ ಅಂತ ತಗೊಂಡ್ರೆ, ಆ ಅವಿದ್ಯಾ ಅನ್ನೋ ಪಾಶದಲ್ಲಿ ಪ್ರಸುಪ್ತ, ತನು, ವಿಚ್ಛಿನ್ನ ಮತ್ತು ಉದಾರ ಅನ್ನುವಂಥ ವಿಭಾಗ ಏನಿದೆ ಅದನ್ನು ಎಲ್ಲ ಆ ವಿಭಾಗಗಳೊಡಗೂಡಿದ ಅವಿದ್ಯೆಯನ್ನ ನಿವಾರಣೆ ಮಾಡುತ್ತೆ. ಆ ರೀತಿ ಅರ್ಥ ಬರುತ್ತೆ. ಅದೇ ಬೇಕಂದ್ರೆ ತಗೊಳ್ಬಹುದು, ಇಲ್ದ್ರೆ ಅವಿದ್ಯೆಯಿಂದಲೇ ಬರ್ತಕ್ಕಂಥ ಪಾಶಗಳು ಅಲ್ವಾ ಇದೆಲ್ಲ? ಅವಿದ್ಯೆಯಿಂದಲೇ ಬರ್ತಕ್ಕಂಥ ಪಾಶಗಳು. ಅವಿದ್ಯೆ ಅಂದ್ರೆ ಅವಿದ್ಯೆ ಪಾಶ ಅಂದ ತಕ್ಷಣ ಅವಿದ್ಯೆನೆ. ಆತ್ಮಜ್ಞಾನವಿಲ್ಲದೆ ಪಾಶ. ಅವಿದ್ಯಾ ಅನ್ನೋದೇ ಪಾಶ ಅಂತಾನೆ ಎಲ್ಲರೂ ಹೇಳೋದು ಅದನ್ನೇ. ಅದರಿಂದ ಅವಿದ್ಯೆ ಅನ್ನೋದೇ ಪಾಶ. ಅವಿದ್ಯಾ ಅಂದ್ರೆ ಏನು? ನಿತ್ಯ ಅನಿತ್ಯ ಇದೆಲ್ಲ ಇರೋದನ್ನ ನಿತ್ಯ ಅಂತ ತಿಳ್ಕೊಳ್ಳುತ್ತಾನೆ ಅವಿದ್ಯಾ. ಅನಿತ್ಯ ಶುಚಿ ದುಃಖಾನಂ. ಅದರಿಂದ ಅಸುಖ ಆಗಿರೋದನ್ನ ಸುಖ ಅನ್ಕೊಳ್ಳೋದು, ಅನಿತ್ಯನ ನಿತ್ಯ ಅನ್ಕೊಳ್ಳೋದು, ಅಶುಚಿನ ಶುಚಿ ಅನ್ಕೊಳ್ಳೋದು ಅವಿದ್ಯಾ. ಆ ವಿದ್ಯಾ ಅನ್ನೋದೇ ಪಾಶ. ಆ ಪಾಶ ಈ ರೀತಿಯಲ್ಲಿ, ಯಾವ ರೀತಿಯಲ್ಲಿ? ಪ್ರಸುಪ್ತ, ತನು, ವಿಚ್ಛಿನ್ನ, ಉದಾರ. ನೀವು ಕೇಳಿದ್ರಲ್ಲ ಇದು ಯಾವುದು? ಆ ನೆಲೆ ಮುಟ್ಟಿದಾಗ ಅಂತ, ದೇಹ ಭೇದ ನೆಲೆ ಮುಟ್ಟಿದಾಗ ಅಲ್ಲಿ ಇದು ಪ್ರಸುಪ್ತ ನೆಲೆಯಲ್ಲಿದ್ದು ಯಾವುದು ಇವನು ಮಾಡಿದಂತ ದೇವಂ ಜ್ಞಾತ್ವ ಅನ್ನುವ ಸಾಧನೆಯ ಫಲ ಪ್ರಸುಪ್ತ ನೆಲೆಯಲ್ಲಿದ್ದು ಅದು ಮುಂದಿನ ನೆಲೆಗೆ ಅವನನ್ನ ಕೊಂಡೊಯ್ಯುತ್ತೆ ಅಂತ ಯೋಗ ಸೂತ್ರದಲ್ಲಿ ಹೇಳ್ತಾರೆ. ಸಾಧನಾ ಪಾದದಲ್ಲಿ ಯೋಗ ಸೂತ್ರದಲ್ಲಿ ಪತಂಜಲಿಗಳು ವಿವರಿಸಿ ಹೇಳ್ತಾರೆ. ಯೋಗಿಯಾದವನಲ್ಲಿ ಪ್ರಸುಪ್ತವಾಗಿ ಈ ಜ್ಞಾನ ಎಂಬುದು, ಧ್ಯಾನ ಎಂಬುದು, ಧ್ಯಾನದ ಫಲ ಅವನನ್ನ ಶರೀರವನ್ನ ಬೀಳಿಸಿದ ನಂತರನು ಶರೀರ ಭಾವ, ಶರೀರ ಅನ್ನೋಕ್ಕಿಂತ ಶರೀರ ಭಾವ ನಶಿಸಿದ ಮೇಲೂ ಕೂಡ ಅವನಲ್ಲಿ ಈ ಒಂದು ಭಾವ ಇದ್ದು, ಆದ್ರಿಂದ ಅವನು ಇನ್ನೂ ಅನುಭವಿಸ್ತಿದ್ದೀನಿ, ಆನಂದವನ್ನ ಅನುಭವಿಸ್ತಿದ್ದೀನಿ ಅನ್ನುವ ಒಂದು ಭಾವದಲ್ಲಿ ಇರ್ತಾನಲ್ಲ. ದೇವನ್ನ ನೋಡ್ತಾ ಇದ್ದೀನಿ, ನಾನು ದೇವರಿಗೆ ಈ ಭಾವದಲ್ಲಿ ಇದ್ದೀನಿ ಅಂದ್ರೆ ಅಲ್ಲಿಗೆ 2 ಪದಾರ್ಥ ನೋಡ್ತಿದ್ದಾನಲ್ಲ, ಆ ಎಲ್ಲ ಇರುತ್ತೆ, ಅದು ಪ್ರಸುಪ್ತವಾಗಿರುತ್ತೆ. ಕೊನೆಯಲ್ಲಿ ಅದು ಕೂಡ ಹಾನಿ ಹೊರಟು ಹೋಗುತ್ತೆ. ಅದನ್ನ ಪತಂಜಲಿಗಳು ಹೇಳ್ತಾರೆ ಯೋಗ ಸೂತ್ರದಲ್ಲಿ. ಅವಾಗಲೇ ಆತ್ಮಕಾಮ ಆಪ್ತಕಾಮ ಎಲ್ಲ ಆಗೋದು. ಹೌದು, ಅವಾಗ್ಲೇ ಆ ಪ್ರಸುಪ್ತವಾಗಿರುವಂತ ಈ ಭಾವ ಇದೆಯಲ್ಲ, ಅದು ಹೊರಟು ಹೋಗದಾಗ ಅವನು ಕೇವಲನಾಗ್ತಾನೆ. ಅದನ್ನು ಹೇಳಿ ಡೀಟೇಲ್ ಮೇಡಮ್, ಅದನ್ನು ತಿಳ್ಕೊಂಡಿರೋಣ ಸ್ವಲ್ಪ, ಎಷ್ಟು ಸಾಧ್ಯ ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಆಮೇಲೆ ಇದು ಹೇಳಿದಲ್ಲ ಈ ಪಾಶಗಳು ಎಷ್ಟು ಸಪ್ತ ಪಾಶಗಳು? 4 ಮಾತ್ರ ಇಲ್ಲ, ಅವಿದ್ಯಾ ಅನ್ನೋದು ಒಂದೇ ಪಾಶ. ಆ ಪಾಶ 4 ಭಾಗ ವಿಭಾಗ. ಪ್ರಸುಪ್ತ, ತನು, ವಿಚ್ಛಿನ್ನ, ಉದಾರ ಅವುಗಳದ್ದು ಕೆಲಸ ಅದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಒಂದ್ ಸ್ವಲ್ಪ ಇದನ್ನು ಕೇಳ್ತಾ ಇದೀವಲ್ಲ, ಇದು ಪತಂಜಲಿ ಯೋಗ ಸೂತ್ರದ್ದು, ಅದರಿಂದ ಹೆಲ್ಪ್ ಆಗ್ತದೆ. ಸದ್ಯವಾಗಿ ಇವತ್ತೇ ಅಥವಾ ನೆಕ್ಸ್ಟ್ ನಾಳೆ ನಾಡಿದ್ದು ಮಾಡ್ಬೋದು. ಟೈಮ್ ಗೊತ್ತಿಲ್ಲ. ಇಷ್ಟೇ ಸಾಕಂದ್ರೆ ಅಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲ ಅಂದ್ರೆ ವಿವರಣೆನೂ ಹೇಳ್ತೀನಿ. ವಿವರಣೆ ಕೇಳಿ ಮೇಡಮ್, ಎಷ್ಟು ಕೇಳಿದ್ರೆ ಅಷ್ಟು, ಎಷ್ಟು ಕೇಳಿದ್ರೆ ಒಳ್ಳೇದು. ಸರಿ. ಇವತ್ತು ಸ್ವಲ್ಪ ಸಮಯ ಆಯ್ತು ಅಂತ ಕಾಣುತ್ತಲ್ಲ, ಇನ್ನು 5 ನಿಮಿಷ ಇದೆ. ನಾಡಿದ್ದು ಬೇಕಾದ್ರೆ ಹೇಳ್ಬೋದು, ಇವತ್ತು ಹೇಳು. ಆಯ್ತು ಮೇಡಮ್, ಇನ್ನೇನಾದ್ರು ಪ್ರಶ್ನೆಗಳಿದೆಯಾ?
ಒಂದು ನಿಮಿಷ 2 ನಿಮಿಷ ಕೇಳ್ಬೋದು ಮೇಡಮ್ನ. ನಾಳೆ ಕ್ಲಾಸ್ ಇರೋದಿಲ್ಲ, ಶುಕ್ರವಾರ ಬದಲು ಶನಿವಾರ ಇರುತ್ತೆ. ಆಗಲೇ ಅನೌನ್ಸ್ ಮಾಡಿದ್ದಾರೆ, ಜ್ಞಾಪಕ ಇಟ್ಕೊಳ್ಳಿ. ಅಮ್ಮ ಇಲ್ಲಿ ಶರೀರಪಾತ ಅಂದಾಗ ನಾವು ಒಬ್ಬ ಸಾಧಕ ಒಂದ ಜೀವ ಭಾವನ ಕಳ್ಕೊಳ್ಳೋದನ್ನೇ ಶರೀರಪಾತ ಅಂತಾನು ಅರ್ಥ ಮಾಡ್ಕೋಬಹುದಲ್ವಾ? ಸರಿ ಅಂದ್ರೆ ಫಿಸಿಕಲ್ ಬಾಡಿನೇ ಹೋಯ್ತು ಅಂತ ಅಲ್ಲ ಅಂತ ಹೌದು, ದೇಹ ಭಾವ ಹೋಗುದು. ಅದು ನಾನು ಈ ಲಿಮಿಟೆಡ್ ಪರಿಚ್ಛಿನ್ನವಾದ ಜೀವ ಅಂತ ಒಂದು ಭಾವ ಇಟ್ಕೊಂಡಿದಾನಲ್ಲ, ಅದನ್ನ ಕಳ್ಕೊಳ್ಳೋದು ಆಗತ್ತಾ? ಅಥವಾ ಬರೀ ಈ ದೇಹ ನಾನಲ್ಲ ಅಂತ ತಿಳ್ಕೊಳ್ಳೋದು ಶರೀರಪಾತ ಅಂತ? ಹೌದು, ದೇಹಾಂತರ್ಗತವಾಗಿರುವಂತಹ ಮನೋಬುದ್ಧಿ ಅಹಂಕಾರಾದಿ ಯಾವುದು ನಾನಲ್ಲ ಅಂತ ತಿಳ್ಕೊಂಡ ಅರಿವಿದೆಯಲ್ಲ, ವಿವೇಕ ಚೂಡಾಮಣಿಯಲ್ಲಿ ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಅವನು ಏನು ಜೀವನ್ಮುಕ್ತನಾಗಿರ್ತಾನೆ, ಆದ್ರೆ ಅವನಿಗೆ ದೇಹದ ಸಂಬಂಧ ಇರುತ್ತೆ. ಆದ್ರೆ ದೇಹ ಮಾಡುವ ಯಾವುದರ ಕಡೆನೂ, ಇದರಲ್ಲಿ ಗೀತೆನಲ್ಲಿ ಹೇಳ್ತಾನಲ್ವಾ, ಗಚ್ಚನ್ ಜಿಘ್ರನ್ ಸ್ಪೃಶನ್, ಆ ರೀತಿಯಾದ ನೆಲೆಯಲ್ಲಿ ದೇಹ ಇದೆ, ದೇಹ ಮಾಡ್ತಾ ಇರುವ ಕ್ರಿಯೆಗಳೂ ಇದೆ. ಆ ಕ್ರಿಯೆಗಳ ಫಲವಾದಂತಹ ಸುಖ ದುಃಖ ಇತ್ಯಾದಿ ಇಲ್ಲ, ಆ ರೀತಿಯಾದ ನೆಲೆ. ಸರಿ ಅಮ್ಮ. ಅವರು ವಿವೇಕ ಕೊನೆಯಲ್ಲಿ ಹೇಳ್ತಾರೆ ನೋಡಿ, 400 ಎಷ್ಟೋ ಶ್ಲೋಕ ಆದ್ಮೇಲೆ ಬರುತ್ತೆ ಅಲ್ಲಿ. ಜೀವನ್ಮುಕ್ತ ಆಗಿರ್ತಾನೆ, ಅವನಿಗೆ ದೇಹ ಇರುತ್ತೆ. ಪ್ರಾರಬ್ಧಾದಿ ಸಮರ್ಪಿತಂ ಸ್ವವಪುಹು ಅಲ್ವಾ, ಪ್ರಾರಬ್ಧ ಕಳೆಯುವವರೆಗೆ ಶರೀರ ಇರುತ್ತೆ. ಆದ್ರೆ ಶರೀರದಿಂದ ಉಂಟಾಗುವ ಯಾವುದು ಅವನನ್ನ ಏನೂ ಮಾಡಲ್ಲ. ಆ ರೀತಿಯಾದ ನೆಲೆ ದೇಹ ಭೇದೆ. ಈಗ ಸ್ಪಷ್ಟ ಅವಸ್ಥೆಯಲ್ಲಿ ಉಪಾಧಿಗಳು ಇರುತ್ತೆ, ಉಪಾಧಿಯಿಂದ ಅವರಿಗೆ ಎಫೆಕ್ಟ್ ಇರುವುದಿಲ್ಲ. ಉಪಾಧಿ ಕಂಟ್ರೋಲ್ ಬೈ ಯಾವುದು ಪ್ರಾಬ್ಲಮ್. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್, ಇವಾಗ ಬ್ರಹ್ಮಪಾಶಕ್ಕೆ ಬೇರೆ ಯಾವ್ದಾದ್ರು ಪಾಶ ಬಂದ್ರೆ ಅದ್ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರಲ್ಲ, ಹನುಮಂತನಿಗೆ ಇವನು ಇಂದ್ರಜಿತು ಬ್ರಹ್ಮಾಸ್ತ್ರ ಕಟ್ಟಿರ್ತಾನಲ್ಲ, ರಾಕ್ಷಸರೆಲ್ಲ ಅವನನ್ನ ಹಗ್ಗ ಕಟ್ಟಿ ಎಳಿತಾರಲ್ಲ, ಅವಾಗ ಬ್ರಹ್ಮಾಸ್ತ್ರ ಬಿಟ್ಟೋಗಿರುತ್ತ? ಹೌದು, ಆದ್ರೂ ಅವ್ನ್ ನಾಟಕ ಮಾಡ್ತಾನಷ್ಟೇ, ಅವನೇ ಹೇಳ್ಕೊತಾನೆ. ಯಾಕೆಂದ್ರೆ ರಾವಣನ ಹತ್ರ ಹೋಗ್ಬೇಕು ಅನ್ನೋ ಆಸೆ ಇತ್ತಲ್ಲ, ಅದಕ್ಕೋಸ್ಕರ ನಾಟಕ ಮಾಡ್ತಾನೆ. ಹಾಗಾದ್ರೆ ಬಿಟ್ಟೋಗಿರುತ್ತೆ. ಬಿಟ್ಟೋಗಿ ಬ್ರಹ್ಮಪಾಶ ಬೇರೆ, ಹಾಗಾದ್ರೆ ಯಮಪಾಶ ಬೇರೆ, ಎಲ್ಲ ಪಾಶ ಬೇರೆನೆ. ಅದಕ್ಕೆ ಕೇಳೋಣ ಅಂತ ಪಾಶಗಳು. ಕೆಲಸ ಒಂದೇ, ಪಾಶ ಬೇರೆ ಅಷ್ಟೇ, ಎಲ್ಲಾನು ಕಟ್ಟೆ ಹಾಕೋದು. ಒಂದು ಹಗ್ಗದ್ದಿರ್ಬೋದು, ಇನ್ನೊಂದು ಸ್ಟೀಲ್ ರೋಪ್ ಇರ್ಬೋದು. ಹೌದು ಸರ್. ಆಯ್ತು, ಏನಾದ್ರು ಇದೆಯಾ ಪ್ರಶ್ನೆಗಳು? ಶನಿವಾರ. ನಮಸ್ತೆ ಮೇಡಮ್. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ. ಜ್ಞಾನಿಯ ಸ್ಥಿತಿನ ಕೊನೆಗೆ ಇದು ವಿವರಣೆ ಮಾಡ್ತಾ ಇದೆ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳೋಂಗಾಯ್ತು ಅಷ್ಟೇ. ಇಲ್ಲಿ 2 ಪಾರ್ಟ್ ಇದೆ ಮಾ, ಒಂದು ಯೋಗಿ, ಇನ್ನೊಂದು ಒಬ್ಬ ಜ್ಞಾನಿ ಅಲ್ವಾ? ಅನ್ನುವವನು ಯೋಗಿ ನೆಲೆಯಲ್ಲಿ ಇರ್ತಾನೆ. ದ್ವಿತೀಯದಿಂದ ಮೇಲೆ ಕೇವಲ ಇರೋನು ಜ್ಞಾನಿ ಸ್ಥಿತಿ, ಜೀವನ್ ಮುಕ್ತ ಸ್ಥಿತಿ. ಹೌದು, ಆ 2 ಸ್ಥಿತಿನ ಹೇಳ್ತಾ ಇದ್ದಾರೆ ಅಷ್ಟೇ. ಅದೇ ನಾನು ವಿವರಣೆ ಕೊಟ್ರೆ ಈಗ ಚಂದೋಗಿದ್ದು ಎಲ್ಲ ಅವಾಗ ನಿಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಅನುಮಾನ ಬಂದಿದೆ ಅಂದ್ರೆ, ಶರೀರ ಪಾಸವಾದ ಮೇಲೆ ಅಂದ್ರೆ ಅಲ್ಲಿ ಯಾವುದೋ ಒಂದು ಕ್ರಮಮುಕ್ತಿ ಬಂದಿರುತ್ತೆ. ಕ್ರಮಮುಕ್ತಿಯಿಂದ ಒಂದು ಬ್ರಹ್ಮ ಅಥವಾ ಆತ್ಮಕಾಮ ಅಥವಾ ಬ್ರಹ್ಮಜ್ಞಾನ ಉಂಟಾಗಿ ಬ್ರಹ್ಮನ ಲೀನ ಆಗ್ಬೇಕಾದ್ರೆ ಮತ್ತೆ ಸಾಧನೆಯಿಂದ ಆಗುತ್ತೋ ಹೇಗೆ ಅಂದ್ಬಿಟ್ಟು, ಈ ದೇಹ ಇಲ್ಲದ ಮೇಲೆ ಸಾಧನೆ ಏನು? ಅದು ಡೌಟ್ ಬಂದಿದೆ. ಅದೆಲ್ಲ ಇದು ಎಲ್ಲ ಥಿಯರಿಟಿಕಲ್ ಡಿಸ್ಕಸ್ ಅಷ್ಟೇ, ಯಾವ ಸ್ಥಿತಿಲೂ ಇಲ್ಲ, ಈ ಭಾಷೆದಲ್ಲೇ ಇದೀವಿ, ಅದೇ ವಿಚಾರ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ಆಯ್ತು ಅಮ್ಮ, ಧನ್ಯವಾದಗಳಮ್ಮ. ನಮಸ್ತೆ ನಮಸ್ತೆ ಅಮ್ಮ. ನಮಸ್ತೆ.
ನಮಸ್ತೆ ಅಮ್ಮ. ಮೇಡಮ್ ಯೋಗದಿಂದ ಬಿಟ್ಬಿಟ್ರು ಉಂಟಾಗೋದು ಮೇಡಮ್ ಬಿಟ್ಬಿಟ್ರು